ಹ್ಮ್ ಏನಿಲ್ಲ ಗುರುಜಿ, ಹ್ಮ್ ನಮಗೆ ನಂದು ಒಂದ್ ಮನಸ್ಸು ಒಂಥರ ಭಯ ಆಗೋದು, ಹ್ಮ್ ಒಂಥರ ಇದಾಗೋದು ಆ ತರ ಆಗುತ್ತೆ ಯಾವ್ದಕ್ಕಂತ ನಾದೇ ಭಾವನೆ. ಯಾಕಾಗುತ್ತೆ ಭಯ? ಅದು ಗೊತ್ತಿದ್ರೆ ಯಾಕೇನು ನಿಂತಕ್ಕೆ ಯಾಕೆ ಗುರುಜಿ, ಗೊತ್ತಿದ್ದೆ ಅಂತೀರಾ? ಅಲ್ಲ ಇಲ್ಲ, ನಾನ್ ಚೆನ್ನಾಗಿ ದುಡಿತಿದ್ದೀನಿ, ಆಮೇಲೆ ತರಕಾರಿ ವ್ಯಾಪಾರ ಮಾಡ್ತೇನೆ, ಆಮೇಲೆ ಮನೆ ತರಕಾರಿ ಹಾಕೊಂಡಿದ್ದೀನಿ. ಹ್ಮ್ ಅದಾದ್ರೂ ಏನು ನಮ್ಮ ಮೇಲೆ ಜನ ಕಣ್ಣ ಏನು ಆಸ್ಪತ್ರೆ ತೋರಿಸಿಲ್ಲ, ನಾರ್ಮಲ್ ಅಂತ ಬರುತ್ತೆ. ಹ್ಮ್ ಹಂಗಾಗಿ ಗುರುಜಿಗೆ ನಾನು ಫೋನ್ ಮಾಡೋಣ ಅಂತೇಳಿ, ಅದೇ ನಿಮ್ಮ ಇವೆಲ್ಲ ನೋಡ್ತೇನಲ್ಲ ಕಷ್ಟದಿಲ್ಲ, ಅದನ್ನ ನೋಡಿ ಹ್ಮ್ ಅವ್ರೇನಾದ್ರು ನನಗೆ ಧೈರ್ಯ ಕೊಡ್ಬೋದಾ ಅಂತೇಳಿ ನಿಮಗ್ ಮಾಡಿದ್ ಗುರುಜಿ. ಮಕ್ಳು ಎಷ್ಟು ಜನ? 2 ಜನ ಗಂಡ್ ಮಕ್ಳು, 1 ಹೆಣ್ಮಕ್ಳು. ನಿಮಗೆ ಎಷ್ಟು ವರ್ಷ? 41. ಹೆಂಡತಿ ಅವರು ಕೆಲಸ ಮಾಡ್ತಾರಾ? ಅವರು ಕೆಲಸ ಮಾಡ್ತಾರೆ. ಇಬ್ರು ಒಟ್ಟಿಗೆ ತರಕಾರಿ ಕೆಲಸ ಮಾಡ್ತೀರಾ? ಇಬ್ರು ಒಟ್ಟಿಗೆ ತರಕಾರಿ ಕೆಲಸ, ಮನೆ ತರಕಾರಿನೇ, ಮನೆ 1 ಎಕರೆ ತರಕಾರಿ ಹಾಕೊಂಡು ಕೆಲಸ ಮಾಡ್ತೀವಿ. ಒಂದ್ ಕಡೆ ಮಾರೋದ ಅಥವಾ ಊರು ತಿರುಗೋದ? ಇಲ್ಲ ಸಂತೆ ಹೋಗ್ತೇವೆ ಗುರುಜಿ. ಆಯ್ತು, ಸಂತೋಷ, ಒಳ್ಳೇದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈಗ ಒಂದು 12 ವರ್ಷ ಆಯ್ತು. ವಾವ್, ಅದ್ಭುತ. ಅಂದ್ರೆ ನಿಮ್ ತಂದೆ ತಾಯಿಯಂದಿರು ಇದನ್ನೇ ಮಾಡ್ತಿದ್ರಾ? ಇಲ್ಲ, ತಂದೆಯವರು ನಮ್ ಟೋಟಲ್ ಒಂದು 30-35 ಎಕರೆ ಆಸ್ತಿ ಇರೋದು ಗುರುಜಿ. ಅದ್ರಲ್ಲಿ ಅಣ್ಣ ಕೊಟ್ಟು ನಮಗ್ ಒಂದು 13 ಎಕರೆ ಐತಿ. ಅದ್ರಲ್ಲೇ ಜೀವನ ಮಾಡ್ತಾ ಇದ್ವಿ. ಒಂದು 10-12 ಎಕರೆ ಮೆಕ್ಕೆಜೋಳ ಹಾಕಿದ್ವಿ. ಏನೋ ಸಮಸ್ಯೆ ಭಾರಿ ಗುರುಜಿ, ಏನಂದ್ರೆ ಇಲ್ಲಿ ದುಡ್ಡು ಇರಲ್ಲ. ದುಡ್ಡು ಇದ್ದಾಗ ನನಗೆ ಒಂಥರ ಭಯ ಆಗೋದು, ಇದು ಊರಿ ಅದು ಊರಿ ಅಂತ ಹೇಳಿ ಆಗೋದು. ಅಲ್ಲಿ ಹೋದ್ರೆ ಗ್ಯಾಸ್ಟ್ರಿಕ್ ಅದು ಇದು ಅಂತಾರ ಗುರುಜಿ ಬರೇ. ಆಮೇಲೆ ಏನಿಲ್ಲ, ನಿನ್ನ ಒಂಥರ ಭಯ ಮಾಡ್ಕೊಂಡಿ ಅಂತ ಹೇಳಿ ಡಾಕ್ಟರ್ ಹೇಳೋದು, ಕಳ್ಸ್ಬಿಡೋದು. ಅಂದ್ರೆ ಏನ್ ಸಾವಿನ ಭಯನಾ? ಏನ್ ಗುರುಜಿ, ಅದೇ ನನಗೆ ಬೇಜಾರಾಗಿದೆ. ಸಾವು ಮಾಮೂಲಿ, ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ. ಕೊಡಪ್ಪ, ಆಯ್ತು, ನನ್ ಪ್ರಶ್ನೆಗೆ ಉತ್ತರ ಕೊಡು. ಸಾವಿನ ಭಯನೋ ಏನ್ರ ಭಯ ಅದು? ಒಂಥರ ಭಯ ಆಗೋದು, ಒಂಥರ ಇದಾಗಿದ್ರೆ. ಒಳ್ಳೆ ಕತೆ ಆಯ್ತಲ್ಲ. ಅದೇನಪ್ಪ, ಏನ್ ಸಾಯ್ತೀನಿ ಅನ್ನೋ ಭಯನಾ ಅಂದೆ? ಹ್ಮ್ ಗುರಿ, ಸಾವಿಂದ ಒಂಥರ ಎದಿ ಮೇಲೆ ಪಕ್ಕಕ್ಕೆ ಉರಿಯೋದು ಆ ತರ ಆಗಿತ್ತು. ಹೋದ್ರೆ ಡಾಕ್ಟರ್ ಹತ್ರ ಇಲ್ಲ, ಏನಿಲ್ಲ, ನಾರ್ಮಲ್ ಐತಿ. ಹಾರ್ಟ್ ECG ಮಾಡಿಸಿದ್ವಿ. ಆಮೇಲೆ ಹಾರ್ಟ್ ಫೆಸಿಲಿಟಿ ಹತ್ರ ಒಂದ್ ರಾತ್ರಿ ಒಂದ್ ಹಗಲು 35,000 ತಗೊಂಡ್ರು ICU ರೂಮ್ ನಲ್ಲಿ. ಅಂದ್ರೆ ಫುಲ್ ಹಾರ್ಟ್ ಚೆಕಪ್ ಮಾಡ್ಸಕ್ಕೆ? ಎಲ್ಲ ಎದೆ ಹತ್ರ ನೋವು ಬರೋದ್ರಿಂದ ಇದು ಹಾರ್ಟ್ ಪ್ರಾಬ್ಲಮ್ ಅಂತ ನಿಮ್ಗೆ ಅನಿಸ್ತು? ಅನಿಸ್ತು. ಎದೆ ನೋವು ಬರಲ್ಲ ಗುರುಜಿ. ಅಲ್ಲ, ಕೇಳಿಸ್ಕೊಳ್ಳಿ, ಎದೆ ನೋವಲ್ಲ, ಒಟ್ನಾಗಿ ಈ ಎಡಗಡೆ ಸೈಡ್ ನೋವು ಬರೋದ್ರಿಂದ ಇದು ಹಾರ್ಟ್ದೇನು ಅಂತ ಭಯ ಆಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರಿ. ಅದೆಲ್ಲ ನಾರ್ಮಲ್ ಅಂತಾನೆ ಬಂತು. ಅದೇ ಅದಕ್ಕ ಏನ್ ಗುರುಜಿ ಏನಿರ್ಬೋದು ಅಂತ ನನಗೆ ಬೇಜಾರು. ನೋಡಪ್ಪ, ಇದು ಒಂದು ನಾನ್ ನಿಮಗೇನು ಹೇಳ್ಬೋದು ಈ ವಿಚಾರದಲ್ಲಿ. ಒಂದೊತ್ತಿನ ಊಟಕ್ಕೆ ಕಷ್ಟ ಅಂತ ಏನಾದ್ರು ಇದೆಯಾ? ಒಂದೊತ್ತಿಗೆ ಊಟಕ್ಕೆ ಕಷ್ಟ ಇದೆಯಾ? ಏನ್ ಗುರುಜಿ, ಊಟಕ್ಕೆ ಕಷ್ಟ ಇದೆಯೇನಪ್ಪ ಅಂದೆ. ಊಟ ಚೆನ್ನಾಗ್ ಮಾಡ್ತೇನೆ. ಊಟ 3 ಹೊತ್ತು ಕರೆಕ್ಟ್ ಆಗಿ. ಅಲ್ಲಪ್ಪ, ಒಂದೊತ್ತಿನ ಊಟಕ್ಕೂ ದರಿದ್ರತನ ಕೊಟ್ಟಾನ ದೇವ್ರು. ಒಳ್ಳೆ ಕತೆ. ನನ್ ಧ್ವನಿ ಕೇಳಿಸ್ತೈತನಪ್ಪ? ಕೇಳಿಸ್ತಾರ ಗುರುಜಿ, ಕಟ್ ಕಳಿಸ್ತೀವಿ. ಈಗ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಓಕೆ. ಒಂದೊತ್ತು ಊಟಕ್ಕೆ ಗತಿ ಇಲ್ದಷ್ಟು ದರಿದ್ರತನ ಕೊಟ್ಟವನ ದೇವ್ರು ಒಂದೇ. ಇಲ್ಲ ಗುರುಜಿ, ಚೆನ್ನಾಗಿದೆ ಊಟ. ಆಯ್ತು. ಮಕ್ಕಳು ದಾರಿ ತಪ್ಪಿದ್ದಾರ? ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ. ಒಬ್ಬ ಮಗಳು ಮುರಾರ್ಜಿ ಸ್ಕೂಲ್ ಇದ್ಲು, 2nd ಕ್ಲಾಸ್ ತೆಗ್ದಾರೆ. ಈಗ ಸೈನ್ಸ್ ಹಚ್ಚಿದ್ದಾರೆ. ಆಮೇಲೆ ಒಬ್ಬನು ದೊಡ್ಡನು BBA ಮಾಡ್ತಾ ಇದ್ದಾನೆ. ಸಣ್ಣನು ಈಗ SSLC. ಇಷ್ಟೊಂದು ಜನ ಮಕ್ಕಳ? 3 ಜನ ಮಕ್ಕಳು. 3 ಜನ? ಆಯ್ತು. ಈಗ ನಿಮ್ಮ ಹೆಂಡತಿ ನಿಮ್ ಜೊತೆನೆ ಕೆಲಸ ಮಾಡೋದು? ಇಬ್ರೇ ಕೆಲಸ ಮಾಡೋದು, ಗಂಡ ಹೆಂಡತಿ ಇಬ್ರೇ. ಒಂದ್ 13 ಎಕರೆ ಮೇಂಟೈನ್ ಮಾಡ್ತಾರೆ. ಆಯ್ತು. ಉಣ್ಣೋಕ್ ತೊಂದ್ರೆ ಇಲ್ಲ, ಇರೋಕ್ ಜಾಗದ್ದು, ಆಸ್ತಿದು ಎಲ್ಲ ವ್ಯವಹಾರ ಎಲ್ಲ ಚೆನ್ನಾಗ್ ಆಗ್ತಿದೆ. ಆದ್ರೂ ಒಳಗಿನ ಭಯ ಯಾಕೆ ಬಂತು ಅಂತ? ಗುರುಜಿ, ಆಮೇಲೆ ದುಡ್ಡನ್ನಿಂದ್ರಲ್ಲ. ಇವತ್ತೊಂದ್ 20,000 ಇವತ್ತು ರಾತ್ರಿ ಮನೆಯಲ್ಲಿ ದುಡ್ಡಿದ್ರೆ ಆರಾಮಿರಲ್ಲ. ಅಂದ್ರೆ ಹುಷಾರಿರಲ್ಲ? ಹುಷಾರಿರಲ್ಲ. ಅದಕ್ಕೆ ಗುರುಜಿ, ದುಡ್ಡಿದ್ರೆ ಹುಷಾರಿರಲ್ಲ? ದುಡ್ಡಿದ್ರೆ ಹುಷಾರಿರಲ್ಲ. ಅಯ್ಯೋ, ಇಲ್ಲೆಲ್ಲ ದುಡ್ಡಿಲ್ಲ ಅಂದ್ರೆ ಹುಷಾರಿರಲ್ಲಪ್ಪ ನಮ್ ಕಡೆಯವ್ರಿಗೆ. ಇಲ್ಲ ಗುರುಜಿ, ದುಡ್ಡು ಇಲ್ಲ ಅಂದ್ರೆ ಆರಾಮ ಇರ್ತದೆ. ಯಾಕೆ ಕೆಲಸ ಮಾಡು, ಪಕ್ಕದ ಮನೆಯವ್ರಿಗೆ ಕೊಟ್ಬಿಡಪ್ಪ ಅದನ್ನ.
ಏನ್ ಗುರುಜಿ ಪಕ್ಕದ ಮನೆಯವ್ರಿಗೆ ಕೊಟ್ಬಿಡು ದುಡ್ಡ ಅಂದೆ. ಏನ್ ಮಾಡ್ತೀವಿ ಗುರುಜಿ, ಅದೇ ಭಯ ಗುರುಜಿ. 2.5 ಲಕ್ಷ ಕಳೆದ ಈಗ ಗುರುಜಿ. ಆಯ್ತು, ಒಂದ್ ನಿಮಿಷ ಮನೇಲಿ ದುಡ್ಡಿದೆ ಅಂದ್ರೆ ನಂಗೆ ಹುಷಾರಿರಲ್ಲ ಅಂದ್ರೆ ಕಳ್ಳರು ಬಂದು ಹೊತ್ಕೊಂಡು ಹೋಗ್ತಾರೆ ಅಂತಲ್ಲ. ಇಲ್ಲ ಗುರುಜಿ, ಆತರ ಆಗುತ್ತೆ ಕಾಯಿಲೆ ಆತರ. ಅದಕ್ಕೆ ಒಂಥರ ಇದಾಗೋದು, ಸಂಕಟ ಆಗೋದು ಆತರ. ಆಮೇಲೆ ಆಸ್ಪತ್ರೆಗೆ ಹೋದ್ರೆ ಇಲ್ಲ ನಾರ್ಮಲ್ ಐತಿ, ಏನಿಲ್ಲ, ನೀನ್ ಭಯ ಪಡ್ಕೊಂಡಿ ಅದೇನು ಅಂತ ಹೇಳ್ತಾರೆ. ಈಗ ಮಾತ್ರೆ ತಗೊಳ್ತಿದ್ದೀರಾ? ಮಾತ್ರ ಇಲ್ಲ ಗುರುಜಿ, ಏನೇನಿಲ್ಲ. ಏನೂ ಇಲ್ಲ. ಫಸ್ಟಿಗೆ ತಗೊಂತಿದ್ದೆ. ಅವ್ರೇನಂದ್ರು ಹೊಟ್ಟೆಯಲ್ಲಿ ಹಣೆ ಇದೆ, ಕರಳಿನಲ್ಲಿ ಏನಾಗಲ್ಲ, 1 ತಿಂಗಳ 3,500 ಹಂಗ 6 ತಿಂಗಳ ತಗೊಂತ ಹೇಳಿದ್ರು. NFI ಅಲ್ಲಿ NFI ಆಸ್ಪತ್ರೆಯಲ್ಲಿ ಹೇಳಿದ್ರು ಗುರುಜಿ. ಅದನ್ನ ತಗೊಂಡಿದ್ದೆ. ಆಮೇಲೆ ಆರಾಮಾಯ್ತು. ಅವ್ರೇನಂದ್ರು ಟ್ಯಾಬ್ಲೆಟ್ಸ್ ಬಿಟ್ಬಿಡು, ಈಗ ಆರಾಮದಿ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಇಲ್ಲ 1 ವರ್ಷ ಆಯ್ತು. ಅಂದ್ರೆ ಹರ್ನಿಯಾ ಆಗಿದೆ ಅಂತ ಹೇಳಿದ್ರಾ? ಹರ್ನಿಯಾ ಆಗಿದೆ ಅಂತ ಹೇಳಿದ್ರು. ಅದು ಕರಳಿನಲ್ಲಿ ಇದೆ ಅಂತ ಹೇಳಿದ್ರು. ಅದು ಆಮೇಲೆ ಇನ್ನೊಂದ್ ಸತಿ ಇಂಡೋಸ್ಕೋಪ್ ಮಾಡ್ಸಿದ್ದೆ, ಎಲ್ಲ ಕ್ಲಿಯರ್ ಆಗಿದೆ ಅಂದ್ರು. ನೋಡಪ್ಪ, ಒಂದ್ ಅರ್ಥ ಮಾಡ್ಕೊಳಯ್ಯ, ನಿಮಗೆ ನಮ್ಮ ಕೇಳಿಸ್ಕೊಳಪ್ಪ. ಏನಯ್ಯ ನೀನು ಕೇಳಿಸ್ಕೊಳಪ್ಪ ಒಂದ್ ಸ್ವಲ್ಪ. ನಿಮಗೆ ಹೊರಗಿನಿಂದ ಚಿಕಿತ್ಸೆ ತಗೊಳ್ಳುವಂಥದ್ದು ಏನು ಇಲ್ಲ. ಆದರೆ ಒಂದು ನಿಮ್ಮ ಭಯಗಳಿಗೆ ಏನು ಕಾರಣ ನೋಡಿ. ಒಬ್ಬ ಮನುಷ್ಯ ಡಾಕ್ಟರ್ ಹತ್ರ ಹೋದಾಗ, ಏನಪ್ಪ ನಿನಗೆ ಕಾಯಿಲೆ, ಏನಪ್ಪ ನಿಂದು ರೋಗ ಅಂತ ಕೇಳಿದಾಗ, ಡಾಕ್ಟರ್ ನಂಗೆ ಹಿಂಗಾಗುತ್ತೆ, ಇದೇನೋ ಬರುತ್ತೆ. ಡಾಕ್ಟ್ರು ಸ್ಟೆಥೋಸ್ಕೋಪ್ ಇಟ್ಟು ಅಥವಾ ಅವ್ರು ಏನು ಚೆಕ್ ಮಾಡಬೇಕು, ನೋಡಪ್ಪ ಇದಕ್ಕೆ ಹಿಂಗಾಗಿದೆ. ನಿಮಗೆ ಏನೋ ಅನ್ನಿಸ್ತಾ ಇದೆ, ನಿಮಗೇನೋ ಹೃದಯದಲ್ಲಿ ಅಥವಾ ನಿಮ್ದೇನೋ ಭಾವನೆಗಳು, ಏನೇನೋ ತರಂಗಗಳು ವಿಚಿತ್ರವಾಗಿ ಆಗ್ತಿದ್ದಾವೆ, ನೋವಾಗ್ತಿದೆ ಎದೆ ಭಾಗದಲ್ಲೂ ಅಥವಾ ಈ ಕತ್ತಿನ ಕೆಳಗಡೆ ಭಾಗದಲ್ಲೂ ಏನೋ ನೋವಾಗ್ತಿದೆ. ನಿಮ್ಗೆ ಅಂಥ ಸಮಯದಲ್ಲಿ ಡಾಕ್ಟ್ರು ಕೂಡ ನಾರ್ಮಲ್ ಅಂತಿದ್ದಾರೆ ಎಂದಾಗ ಒಂದು ಖಾತ್ರಿ ಏನು, ಇದು ಪ್ರಾಣವನ್ನು ತೆಗೆಯುವಂತಹ ನೋವಲ್ಲ ಅಥವಾ ಪ್ರಾಣ ತೆಗಿಲಿಕ್ಕೆ ಬಂದಿಲ್ಲ. ಯಾಕಂದರೆ ECG BP ಶುಗರಲ್ಲೋ ಅಥವಾ ಇದು ಯಾವುದೋ ಚೆಕ್ ಮಾಡಿಸಿದಾಗ ಎಲ್ಲದರಲ್ಲೂ ನಾರ್ಮಲ್ ಅಂದಿ ಅಂದರೆ ಇದು ಮಾರಣಾಂತಿಕ ಅಲ್ಲ ಅಂತ ಆಯಿತು. ಪ್ರಾಣ ತೆಗಿಯೋಕೆ ಬಂದಿಲ್ಲ, ಆಯಿತು. ನಿನಗೆ ಒಂದು ಹೇಳ್ತೀನಪ್ಪ, ಕಳೆದ 4 ಅಥವಾ 5 ತಿಂಗಳ ಹಿಂದೆ ನೀನು ಏನೇನು ಹೇಳ್ತಿದ್ದು ಇದೆಲ್ಲ ನನಗೂ ಆಗ್ತಿತ್ತು. ನಾನೇನು ಮಾಡಿದೆ ಅಂದ್ರೆ ನನಗೆ ಅಪೆಂಡಿಕ್ಸ್ ಅಂತ ಆಗಿತ್ತು. ಬಹುಶಃ ಅದನ್ನೇ ಕನ್ನಡದಲ್ಲಿ ಹರ್ನಿಯಾ ಅಂತಾರೋ ಏನೋ ಗೊತ್ತಿಲ್ಲ. ಆಗ ಆ ಸಮಯದಲ್ಲಿ ಏನೋ ಕಾರಣಕ್ಕೆ ನನಗೆ ಈ ಎದೆ ಭಾಗದಲ್ಲಿ ನೋವು ಬರೋದು. ಸ್ವಲ್ಪ ಅಪೆಂಡಿಕ್ಸ್ ಆಪರೇಷನ್ ಆಗಿ ಒಂದು ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ನಾನು ಈ ಸೈಕಿಯಾಟ್ರಿಸ್ಟ್ ಅಂತ ಇರ್ತಾರೆ, ಮನಃಶಾಸ್ತ್ರ ತಜ್ಞರು ಅಂತ ಅಥವಾ ಸೈಕಿಯಾಟ್ರಿಸ್ಟ್ ಅಂತ ಹೋಗಿ ನೀವು ಕೇಳಿದ್ರೆ ಹೇಳ್ತಾರೆ ಆಸ್ಪತ್ರೆಗಳಲ್ಲಿ. ನೀವು ಇದನ್ನ, ಯಾಕಂದ್ರೆ ನೋಡಪ್ಪ, ಒಳಗಡೆ ನರ್ವ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಅದು ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇರಲ್ಲ. ಕೆಲವೊಂದನ್ನು ಮಾತ್ರೆಯಿಂದ ಸರಿಪಡಿಸಬೇಕಾಗುತ್ತೆ, ಕೆಲವೊಂದು. ಅದಕ್ಕೆ ನೀವು ಆಸ್ಪತ್ರೆಗೆ ಹೋಗಿ ಸೈಕಿಯಾಟ್ರಿಸ್ಟ್ ಯಾವಾಗ ಬರ್ತಾರೆ ಅವ್ರ ಹತ್ರ ನಾವು ತೋರಿಸ್ಬೇಕು. ಯಾಕಂದ್ರೆ ಇದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಂಗೆ ಕಾಯಿಲೆ. ಇದು ಜ್ವರ ಬಂದ್ರೆ ಅದಕ್ಕೆ ಬೇರೆ ಇದ್ದಾರೆ, ಅಲ್ಲಿ ನೋವು, ಕಾಲು ನೋವು, ತಲೆನೋವು, ಇದೆಲ್ಲ ಬೇರೆ. ಬಟ್ ನಾವು ಒಂದು ಕ್ಷಣ ಸರಿ ಇರ್ತೀವಿ, ಇನ್ನೊಂದು ಕ್ಷಣ ಎದೆ ಭಾಗದಲ್ಲಿ ನೋವು, ಹೊಟ್ಟೆ ಭಾಗದಲ್ಲಿ ನೋವು, ಬೆನ್ನು ಭಾಗದಲ್ಲಿ ನೋವು, ಅದು ಎಲ್ಲೆಲ್ಲಿ ಕಾಣಿಸ್ಕೋತೆ ಅಂತಲೇ ಹೇಳೋಕ್ಕಾಗಲ್ಲ. ಏನೋ ಒಂದು ಭಯ, ಎದೆ ಡಬ 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 ಅನ್ನೋದು, ಏನೋ ಒಂದು ಈ ರೀತಿ ಇದ್ದಾಗ ನೋಡಿ, ನನ್ನ ಸಲಹೆ ಒಂದು ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿ. ಅಂದರೆ ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಸೇಮ್ ಇದೇ ಪದ ಹೇಳಬೇಕು, ನಾವು ಸೈಕಿಯಾಟ್ರಿಸ್ಟ್ ಹತ್ರ ಸೈಕಿಯಾಟ್ರಿಸ್ಟ್ ಇವ್ರ ಹತ್ರ ನಾವು ತೋರಿಸ್ಬೇಕು ಅಂತ ಹೇಳಿ, ಅದು ಒಂದು ಪರಿಹಾರ. ನಿನಗಲ್ಲಿ ಒಳ್ಳೇದಾಗುತ್ತೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಡಾಕ್ಟ್ರಿಗೆ ತೋರಿಸ್ತಿರೋ ಬಿಡ್ತಿರೋ, ನಾವು ಯಾರನ್ನು ಹೇಳಿ ಕೇಳಿ ಬರಲ್ಲ ಸರ್. ಅರ್ಥ ಆಯ್ತಲ್ಲ? ಯಾರನ್ನು ನಿಮ್ಮ ಹತ್ರ 35 ಎಕರೆ ಇದೆಯೋ, 13 ಎಕರೆ ಇದೆಯೋ, ನೀವು ನಿರ್ಗತಿಕನೋ, ನೀವು ದರಿದ್ರನೋ, ಇದು ಯಾವುದನ್ನು ಹೇಳಿ ಕೇಳಿ ಬರಲ್ಲ. ನೀನು ಭಯಪಟ್ಟರು ಅಂದರೆ ನಂಗೆ ಸಾವು ಬೇಕು ಅಂದ ತಕ್ಷಣ ಸಾವು ಬರಲ್ಲ, ಅಥವಾ ನಂಗೆ ಸಾವು ಬೇಡ ಅಂದ ತಕ್ಷಣ ಸಾವು ದೂರ ಹೋಗಲ್ಲ. ಅದು ಬಂದಾಗ ನೀವು ಏನೂ ಮಾಡ್ಲಿಕ್ಕಾಗಲ್ಲ. ಬದುಕುವ 4 ದಿನ ಭಯಪಟ್ಟು, ನಿನಗೇನು ದೇವ್ರಿಲ್ವಾ, ಮನೆ ದೇವ್ರಿದೆ, ಭಾರ ಹಾಕು, ಭಗವಂತ ಎಲ್ಲ ನಿಂದೆ ಕಣಪ್ಪ, ತರಕಾರಿ ಮಾರ್ತಿದ್ದಂಗೆ ಮಾರ್ತಿದ್ದಂಗೆ ನನಗೆ ಸಾವು ಕೊಡ್ತೀಯ, ಕೊಡಪ್ಪ. ಹೆದರ್ಕೊಂಡು ಕೇಳಿಸ್ಕೊಳಪ್ಪ, ಹೆದರ್ಕೊಂಡು ದೂರ ಹೋದಷ್ಟು ಅದು ನಮ್ಮನ್ನು ಕಾಡುತ್ತೆ.
ಗುರುಜಿ. ಯಾಕಂದ್ರೆ ಇಲ್ಲಿ ನೀವು ಡಾಕ್ಟರ್ ಹತ್ರ ಔಷಧಿ ತಗೊಳ್ತೀರಾ, ಅದರಿಂದ ಮತ್ತಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ, ಮತ್ತೆ ತೊಂದರೆನೇ ಹೊರತು ಒಂಚೂರು ರಿಲೀಫ್ ಆಗುತ್ತೆ, ಒಂಚೂರು ಸರಿ ಹೋದಂತೆ ಕಂಡ್ರು ಕೂಡ ಔಷಧಿಗಳೆಲ್ಲ ಒಂದು ಹಂತಕ್ಕೆ ಮತ್ತಿನ್ಯಾವುದೋ ಕಾಯಿಲೆಗೆ, ಈಗ ತಲೆನೋವಿಗೆ ಮಾತ್ರೆ ತಗೊಂಡ್ರೆ ಅದು ಹೊಟ್ಟೆ ನೋವು ಶುರು ಆಯ್ತು ಅಂತ ಹಂಗಾಗುತ್ತೆ ಕತೆ. ತಲೆನೋವು ಹೋಯ್ತು, ಮತ್ತೆ ಅದ್ರ ಸೈಡ್ ಎಫೆಕ್ಟ್ ಹೊಟ್ಟೆ ನೋವು. ಹಾಗಾಗಿ ನಿನಗೆ ನಾನು ಹೇಳೋದಪ್ಪ, ನೋಡಪ್ಪ ಮೂರೊತ್ತು ಈ ಕಾರ್ಯಕ್ರಮ ನೀವು ನೋಡ್ತೀರಾ, ಅಯ್ಯೋ ನಮ್ಗೆ ಊಟಕ್ಕೆ ಗತಿ ಇಲ್ಲ ಸರ್, ನಮ್ಗೆ ಇರೋಕೆ ಮನೆ ಇಲ್ಲ ಸರ್, ನಮ್ಗೆ ಒಂಚೂರು ಅಂಗೈಗಲ ಆಸ್ತಿ ಇಲ್ಲ ಸರ್, ನಮಗೆ ಈ ಮಕ್ಳನ್ನ ಸಾಕೋಕೆ ಶಕ್ತಿ ಇಲ್ಲ ಸರ್, ಇಷ್ಟೆಲ್ಲ ನರಳಾಟಗಳಿದ್ರೂ ಧೈರ್ಯವಾಗಿ ಓಡಾಡ್ಕೊಂಡಿರೋ ಮನುಷ್ಯ ನಿಮಗೆ ಎಲ್ಲ ಇದ್ರೂ ಯಾಕೋ ಹಿಂಗಾಗ್ತಿದೆ ಅಂದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಾವಿಗೆ ಹೆದರೋದು ಅಥವಾ ಅಯ್ಯೋ ನನಗೆ ಹಿಂಗಾಗ್ತಿದೆ, ಅಯ್ಯೋ ಹಂಗಾಗ್ತಿದೆ ಹಿಂಗಾಗ್ತಿದೆ ನೋಡೋರ ಕಣ್ಣಿಗೆ ನಿಮಗೆ ದೆವ್ವು ಹಿಡ್ದತೇನೋ ಅನ್ಬೇಕು. ಹಾಗಾಗಿ ಇಲ್ಲಿ ನೀವು ಆ ನೋವು ಬರುತ್ತಾ, ಆ ಸಮಯದಲ್ಲಿ ಧ್ಯಾನ ಕೂತ್ಕೊಳ್ತೀನಿ, ಆ ನೋವು ಬಂದ ಸಮಯ, ಯಾಕಂದ್ರೆ ಇಡೀ ದಿನ ಇರುತ್ತೆ ಅಂತ ಇಲ್ಲ, ಆಗಾಗ ಬಂದು ಹೋಗುತ್ತೆ, ಹೌದಲ್ಲ? ಇಡೀ ದಿನ ಇರುತ್ತಾ? ಇಲ್ಲ ಇಲ್ಲ ಗುರುಜಿ, ಆಗಾಗ ಬಂದು ಹೋಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಸೈಕೋ, ನೀವ್ ಹೇಳ್ದಂಗ್ ಗುರುಜಿ ಸೈಕೋ ಹತ್ರ ತೋರ್ಸಿದ್ವಿ ನಾವು. ಅವ್ರು ಸೈಕೋ ಡಾಕ್ಟರ್ ಹತ್ರ ತೋರ್ಸಿದ್ವಿ. ಇದು ಇದ್ರ ಹತ್ರ ಮಾನಸಿಕ ಡಾಕ್ಟರ್ ಹತ್ರ ಅವ್ರೇನಂದ್ರು, ಏನಿಲ್ಲಪ್ಪ ಕಣಪ್ಪ ನಿಂದು ಗ್ಯಾಸ್ ಟ್ರಬಲ್ ಇಂದ ಆಗ್ತಿರೋದು ಅಂತ ಹೇಳಿದ್ರು. NFI ಎಲ್ಲ ತೋರ್ಸಿದ್ವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ನನಗೆ ಅದೇ ಬೇಜಾರಾಗಿತ್ತು ಸೈಕೋ ಅಂತೇಳಿ, ಅದು ಒಂಥರ ಮಾನಸಿಕ ಅಂತ ತಿಳ್ಕೊಂಡಿದ್ರು ಅಂತ ಹೇಳಿ. ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿದ ತಕ್ಷಣ ನೀವು ಹುಚ್ಚರಾಗ್ತೀರಾ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹರ್ನಿಯಾ ಅಥವಾ ಅಂಥದ್ದೇನೋ ವಿಚಾರ ಇದ್ದಾಗ ಅದು ಸಂಪೂರ್ಣ ಗುಣಮುಖವಾಗೋವರೆಗೂ ಯಾವುದೋ ಒಂದು ರೂಪದಲ್ಲಿ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತಷ್ಟೇ. ಎದೇನೋ ರೂಪದಲ್ಲೋ ನಿದ್ದೆ ಬರಲ್ಲ ಅಥವಾ ಊಟ ಸೇರಲ್ಲ ಅಥವಾ ನಿಮಗದು ಎದೇನೋ ರೂಪದಲ್ಲೋ ಅಥವಾ ಏನೋ ಭಯ ಆಗೋ ಥರ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು? ಇಲ್ಲಪ್ಪ, ಇದು ಏನು ಶಾಶ್ವತವಾಗಿ ಇರೋಕ್ಕೂ ಬಂದಿರತಕ್ಕಂಥದ್ದಲ್ಲ. ಆ ಸಮಯದಲ್ಲಿ ಎಲ್ಲೋ ತೋಟದ ಕಡೆ ಹೋಗ್ತಿರೋ, ಒಂಟಿಯಾಗಿ ಎಲ್ಲೋ ಒಂದು ಕಡೆ ಇರ್ತಿರೋ, ಯಾಕಂದರೆ ಅದು ತುಂಬ ಹೊತ್ತಿರೋದಿಲ್ಲ. ಅದೊಂಚೂರು ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡ್ಬಿಟ್ರೆ ಅದು ಆಗ ಹೋಗುತ್ತೆ. ಬಟ್ ಅದು ಹೋಗ್ಲಿಂದ ಮಾತ್ರೆ ತಗೊಳ್ಳೋಕೆ ಶುರು ಮಾಡಿ ಅದಕ್ಕೆ ಅಡಿಕ್ಟ್ ಆದರೂ ಜೀವನ ಪೂರ್ತಿ ಮಾತ್ರೆಲ್ಲೇ ಬದುಕಬೇಕಾಗುತ್ತೆ. ಗುರುಜಿ, ಅದೇ ಕರೆಕ್ಟ್ ನೀವು ಹೇಳ್ತಾ, ಅದಕ್ಕೆ ಮಾತ್ರೆನೇ ಬಿಟ್ಬಿಟ್ಟೆ ಗುರು. ಬಿಡಪ್ಪ, ಅದು ಒಂದೇ ಸತಿ ಬಿಡದೆ ಹೋದ್ರು 100 mg ಇದ್ದಿದ್ದು 80 mg, 60 mg, 20 mg, 10 mg ಆಮೇಲೆ ಬಿಡಬೇಕು. ಆಮೇಲೆ ಗುರುಜಿ, ನಿಮ್ದು ಒಂದು 2-3 ವಾರ ಆಯ್ತು ನಿಮ್ದು ಯೂಟ್ಯೂಬ್ ನಲ್ಲಿ ನೋಡ್ತಾರೆ ಅದು. ಅದನ್ನ ನೋಡ್ಕೊಂಡು ಅರ್ಧ ಮಾತ್ರ ಬಿಟ್ಟಿದ್ದೀನಿ ಗುರುಜಿ. ನಿಜವಾಗ್ಲೂ ಅಂತ ಇದ್ದೇನೆ ಗುರುಜಿ. ಅದಕ್ಕೆ ನಿಮ್ಗೆ ಇಷ್ಟಪಟ್ಟು 3 ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ, ಆದ್ರೆ ಯಾಕೆ ಟ್ರೈ ಮಾಡ್ತಾ ಇಲ್ಲ. ನಿನ್ನೆ ಮಾತ್ರ ನಿಮ್ಗೆ ಮೆಸೇಜ್ ಕಳ್ಸಿದ್ದು ಮಾಡಿದೆ ಗುರುಜಿ. ಅಯ್ಯೋ ಅಯ್ಯೋ ಅಯ್ಯೋ, ದೇವ್ರು ಒಳ್ಳೇದು ಮಾಡಿ. ಅದು ನಮ್ಮಿಂದ ಅಂತ ಅಲ್ಲ ನೋಡಿ, ನೀವು ಪ್ರಾಮಾಣಿಕವಾಗಿ ಎಷ್ಟು ಮುಗ್ಧರಿದ್ದೀರಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಬರ್ತಿದ್ದೀರಿ. ಬಟ್ ಏನೋ ಕಾಯಿಲೆ ಅನ್ನೋದು ತರಕಾರಿ ಮಾರೋರಾದ್ರೇನು, ಪ್ರಧಾನಿ ಆದ್ರೇನು, ಕಾಯಿಲೆ ಅದು ಬಂದಾಗ ಅದು ನಮ್ಮ ಪ್ರಾರಬ್ಧ. ಈಗ ನಾವು ಇವುಗಳಿಗೆ ಅದಕ್ಕೆ ಕಾಯಿಲೆ ಕೊಟ್ಟವನು ಭಗವಂತನೇ, ಅದು ನಾವು ಸರಿ ಮಾಡೋ, ಅದನ್ನ ಗುಣ ಮಾಡುವ ವೈದ್ಯರನ್ನು ಕೊಟ್ಟವನು ಅವನೇ. ಕೊಟ್ಟವನಿಗೆ ವಾಸಿ ಮಾಡೋದು ಗೊತ್ತಿರುತ್ತಪ್ಪ. ನಾವು ಭಯಪಟ್ಟು ಪ್ರಯೋಜನ ಇಲ್ಲ. ಯಾಕಂದ್ರೆ ಅಕಸ್ಮಾತ್ ಸತ್ರ ಎಲ್ಲಿಗೆ ಹೋಗ್ತೀವಿ, ಮತ್ತೆ ಭಗವಂತನ ಮಡ್ಲಿಗೆ ಹೋಗ್ತೀವಿ, ಯೋಚನೆ ಮಾಡಬೇಡಿ. ಅದೇ ಗುರುಜಿ, ನಮಗೆ ಜೀವನ ಏನಾದ ಈಗ ಎಲ್ಲಾರು ಸಾಯ್ತಾರೆ ಗುರುಜಿ. ಉದಾಹರಣೆ ನಾನೇ ಅನ್ನೋದು ಗುರುಜಿ, ಪುನೀತ್ ರಾಜ್ಕುಮಾರ್, ವಿಷ್ಣು ಎಲ್ಲ ಸತ್ತಿದ್ದಾರೆ. ಅವ್ರು ಎಂತೆಂತ ಇದು ಮಾಡಿದ್ದಾರೆ. ಅವ್ರು ಟಿವಿಯಲ್ಲಿ ಬರ್ತಾರೆ, ನಾವೇನ್ ಬರ್ತೀವಿ ಸತ್ರಿಂದ. ಇಲ್ಲಿ ಈಗ ಅವ್ರ ಬದುಕು ಮಾತ್ರ ಉತ್ತಮ, ನಮ್ಮದು ಉತ್ತಮ ಅಂತ ಅಲ್ಲ. ಅವ್ರಿಗೆ ಪಾಲಿಗೆ ಸಿಕ್ಕಿದ್ದು ಅವ್ರು ಮಾಡುವುದ್ರು, ನಮ್ಮ ಪಾಲಿಗೆ ಸಿಕ್ಕಿದ್ದು. ಯಾಕಂದ್ರೆ ಒಬ್ರಿಗೆ ನೋಡಿ ಜಗತ್ತನ್ನೇ ನೋಡ್ಕೊಳ್ಳೋ ಭಾಗ್ಯವನ್ನ ಭಗವಂತ ಕೊಟ್ಟಿದ್ರೆ, ಇನ್ನು ಕೆಲವೊಬ್ಬರಿಗೆ ತನ್ನ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಿರಲ್ಲ. ಅವ್ರವ್ರ ಪಾಲಿಗೆ ಬಂದ ಭಾಗ್ಯವನ್ನ ಅವ್ರವ್ರು ಅನುಭವಿಸಿ ಹೊರಡ್ತಾರೆ. ಆದ್ರೆ ಹಾಗೆ ಹೋಗುವ ಮುನ್ನ 4 ಜನಕ್ಕೆ ಉಪಕಾರ. ಯಾಕಂದ್ರೆ ನಮ್ಮ ಸತ್ತ ನಂತರವೂ ಅಥವಾ ನಾವು ಕಾಲವಾದ ನಂತರವೂ 4 ಜನ ನಮ್ಮನ್ನ ಒಂಚೂರು ಸ್ಮರಣೆ ಮಾಡಿ, ಅಯ್ಯೋ ಎಂಥವನೊಬ್ಬ ಇದ್ದ ಕಣಪ್ಪ ಅಂತ ಹೇಳೋದಿದೆಯಲ್ಲ ಒಳ್ಳೆ ರೀತಿಯಲ್ಲಿ, ಆಗ ಅವನ ಬದುಕು ಸಾರ್ಥಕವಾಯಿತು, ಅವನಿಗೆ ಸ್ವರ್ಗದಲ್ಲಿ ದೊಡ್ಡ ಜಾಗ ಸಿಕ್ಕಿರುತ್ತೆ ಅಂತ. ಯಾಕಂದ್ರೆ ನಾನು ಬದುಕಿನುದ್ದಕ್ಕೂ ನನಗೆ ಬೇಕು ಅಂತ ತಗೊಳ್ಳೋದು, ಬ್ಯಾಂಕ್ ಇಡೋದು, ತಗೊಳ್ಳೋದು, ಬರೀ ಕೂಡಿಟ್ಟಲ್ಲ. ಏನ್ ತಗೊಂಡು ಹೊರಟೆ? ಏನೂ ಇಲ್ಲ. ಜನ ಏನಂತಾರೆ, ಸತ್ ಮಲಗಿದ್ದಿ ಹೆಣ ಇರುತ್ತಲ್ಲಿ, ಸತ್ನಾ ಸಾಯ್ಲಿ ಬಾ, ಏನ್ ದೊಡ್ಡ ಜಿಪಣ ಇವನು. ಅದೇ ಉಪಕಾರದ ಬುದ್ಧಿ ಇದ್ದಾಗ ಇವತ್ತು ನಾವು
ನಿಮ್ಮ ಕಡೆ ಯಾವುದೋ ಜಲಾಶಯ ಡ್ಯಾಮ್ ಕಟ್ಸಿರೋರು ವಿಶ್ವೇಶ್ವರಯ್ಯನಿಂದು, ವಿವೇಕಾನಂದರಿಂದ ಹಿಡಿದು, ರಾಮಕೃಷ್ಣ ಪರಮಹಂಸರಿಂದ ಹಿಡಿದು, ಬುದ್ಧರಿಂದ ಹಿಡಿದು, ಅಂಬೇಡ್ಕರ್ ಅವರಿಂದ ಹಿಡಿದು, ಯಾಕೆ ಈ ಮಹಾನುಭಾವರನ್ನು ನೆನಪು ಮಾಡ್ಕೊಳ್ತೀವಿ ಅಂದರೆ ಅವರು ಲೋಕವನ್ನು ತನ್ನ ಮನೆ ಎಂದುಕೊಂಡ್ರು. ಅವರ ಜೀವವನ್ನು ಆ ಮಹಾನ್ ಪುರುಷರೆಲ್ಲ ಹೋಗುವ ಮುನ್ನ ಉಳಿಯುವಂಥದ್ದು ಅಥವಾ ಅವರ ಮುಂದಿನ ಜನಾಂಗ, ಅವರ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂಥದ್ದು ಏನೋ ಮಹತ್ತಾದದ್ದನ್ನು ಮಾಡಿ ಹೋದ್ರು. ಅದಕ್ಕೆ ನಾವು ಇವತ್ತು ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ನಿಮಗೆ ನಿಮ್ಮ ಮುತ್ತಾತನೇ ನೆನಪಿಲ್ಲ, ಹೌದಲ್ಲ? ತಾತ ಮುತ್ತಾತ ಅಬ್ಬಬ್ಬ ಅಂದ್ರೆ ಒಂದು 3 ತಾತ ಗೊತ್ತಿರ್ಬೋದು, ನಿಮ್ಮ ಅಪ್ಪ ಗೊತ್ತಿರೋದು, ಅವರಪ್ಪ ಗೊತ್ತಿರ್ಬೋದು, ಅಬ್ಬಬ್ಬ ಅಂದ್ರೆ ಅವರಪ್ಪ ಗೊತ್ತಿರ್ಬೋದು. ಆ ಕಡೆ ನಿಮಗೆ ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ಬದುಕನ್ನ ಅವ್ರು ಬದುಕೋದ್ರು ಪಾಪ. ಬಟ್ ಲೋಕವನ್ನ ತನ್ನ ಮನೆ ಅಂದುಕೊಂಡ ಮಹಾಪುರುಷರು ಬಹಳ ಕಡಿಮೆ. ನನ್ನ ಮಕ್ಕಳು, ನನ್ನ ಹೆಂಡತಿ ಇಷ್ಟೇ ಕಣಪ್ಪ ಅಂತ ಅಂದ್ಕೊಳ್ಳೋಕೆ ಏನ್ ದೊಡ್ಡ ತಾಕತ್ತು ಬೇಕಿಲ್ಲ. ಆದ್ರೆ ಇಡೀ ಜಗತ್ತನ್ನು ನಂದು ಅಂದ್ಕೊಂಡಾಗ ನಾನಿಷ್ಟೇ ಹೇಳುವುದು, ನೀವು ಎಲ್ಲಿಯವರೆಗೂ ಬಾವಿ ಕಪ್ಪೆ ಆಗಿರ್ತೀರೋ ನಿಮಗೆ ಈ ನೋವೇ ದೊಡ್ಡದಾಗಿ ಕಾಣುತ್ತೆ. ಬಟ್ ಯಾವಾಗ ದೊಡ್ಡದಾಗಿ ಯೋಚನೆ ಮಾಡ್ತೀರೋ, ಅಯ್ಯೋ ಇವ್ರಿಗೆ ಇಷ್ಟೆಲ್ಲ ಕಷ್ಟ ಇದೆ ಈ ಹೆಣ್ಮಗಳಿಗೆ, ನನಗೆ ಇದಕ್ಕೆ ಯಾಕೆ ನಾನು ಹೆದರಬೇಕು? ಇಲ್ಲ, ಅದಕ್ಕೆ ಔಷಧಿ ತಗೊಂಡಿದ್ದೀನಿ, ಎಲ್ಲ ತೋರಿಸಿದ್ದೀನಿ, ಎಲ್ಲ ನಾರ್ಮಲ್ ಅಂತ ಇದೆ, ಏನೋ ಅದು ಬಂದಿದೆ, ಅದು ಹೋಗುತ್ತೆ, ನಾನು ಯಾಕೆ ಹೆದರಲಿ? ಹಿಂಗಿರಬೇಕೇ ಹೊರತು ನಾನದನ್ನು, ಯಾಕಂದರೆ ಬಂದ ಕಾಯಿಲೆಗಳಿಗೆ ಎಷ್ಟು ನಾವು ಜಾಸ್ತಿ ಒತ್ತು ಕೊಡ್ತೀವೋ ಅಷ್ಟು ಅವು ದೊಡ್ಡದಾಗಿ ಬೆಳೀತವೆ. ಮನೆಗೆ ಬಂದ ನೆಂಟರನ್ನ ನೀವು ಒಂಚೂರು ಚೆನ್ನಾಗಿ ನೋಡ್ಕೊಂಡ್ರೆ ಒಂದ್ ದಿವಸ ಇರ್ಲಿಕ್ಕೆ ಬಂದವ್ರು ಇನ್ನೂ 2 ದಿವಸ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡ್ರು ಅಂತ. ನೀವು ಸರಿಯಾಗಿ ಮಾತಾಡಿಸದೆ ಹೋದ್ರೆ ಒಂದ್ ದಿವಸ ಇರೋಕ್ ಬಂದಿರೋರು ಅರ್ಧ ದಿವಸಕ್ಕೆ ಹೊಂಟೋಯ್ತಾರೆ, ಯಾಕ ನೋಡ್ಲಿಲ್ಲ ಅಂತ. ಹೌದು, ಹಂಗೆ ಕಾಯಿಲೆಗಳು ಅಷ್ಟೇ. ಅಯ್ಯೋ ಒಂದು ಚಿಕ್ಕ ಏನೋ ಜ್ವರ ಬಂತು ಅಥವಾ ತಲೆನೋವು ಬಂತು ಅಂತ ನೀವು ರಗ್ಗೊಚ್ಕೊಂಡ್ ಮಲ್ಕೊಂಡ್ರೆ ಅಲ್ಲೇ ಮಲಗಿಸ್ಬಿಡುತ್ತದು. ಅದು ಮಾತ್ರ ನಿಜ ಗುರುಜಿ. ಹಾಗಾಗಿ ನೀವು ಎಷ್ಟು ಅದಕ್ಕೆ ತಲೆ ಮೇಲೆ ಕೂರಿಸ್ಕೊಳ್ತೀರೋ, ಅದು ಸಂಬಂಧ ಆದ್ರೂ ರೋಗ ಆದ್ರೂ ಯಾವುದಾದ್ರೂ ಅಷ್ಟೇ, ಎಷ್ಟು ಸಮಯ ಕೊಡ್ತೀರೋ ಅಷ್ಟು ಅವು ದೈತ್ಯವಾಗಿ ಬೆಳೀತವೆ. ಹಾಗಾದ್ರೆ ಸಮಯ ಕೊಡುವುದಾದ್ರೆ ಒಳ್ಳೇದು ಕೊಡಿ, ಯಾಕಂದ್ರೆ ಅವು ಹೆಚ್ಚು ಬೆಳೆದಷ್ಟು ಒಳ್ಳೇದೇ ಅಲ್ವಾ. ಒಳ್ಳೆ ಜನರಿಗೆ ಸಮಯ ಕೊಡಿ, ಒಳ್ಳೆಯ ವಿಚಾರಗಳಿಗೆ ಸಮಯ ಕೊಡಿ, ಒಳ್ಳೆ ಪ್ರವಚನಗಳಿಗೆ, ಒಳ್ಳೆ ಮಹಾತ್ಮರಿಗೆ. ಕೆಟ್ಟದ್ದಕ್ಕೆ ಸಮಯ ಕೊಟ್ಟು ಅವು ದೈತ್ಯವಾಗಿ ಬೆಳೋದಕ್ಕಿಂತ ಒಳ್ಳೆದಕ್ಕೆ ಸಮಯ ಕೊಟ್ಟು ಅವುಗಳನ್ನು ದೈತ್ಯವಾಗಿ ಬೆಳೆಸಿದ್ರೆ ಅದರಿಂದ ನಮಗೆ ನೆರಳಾದರೂ ಸಿಗುತ್ತೆ. ಅದನ್ನು ಬಿಟ್ಟು ಇದನ್ನು ನಾನು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ನೋವು ತಿನ್ನೋರಿಗೆ ಗೊತ್ತು ಅದೇನು ಅಂತ. ಆದರೂ ನಾನು ಹೇಳೋದು, ಇದು ನಿಮಗೆ ಸಾವು ಕೊಡ್ಲಿಕ್ಕೆ ಬಂದಿಲ್ಲ, ನಿಮ್ಮ ಆಯಸ್ಸನ್ನು ದೀರ್ಘವಾಗಿದೆ, ಯೋಚನೆ ಮಾಡಬೇಡಿ. ಆಯ್ತು ಗುರುಜಿ, ಭಗವಂತ ನಿಮ್ಮನ್ನು ಚೆನ್ನಾಗಿ ಇಡ್ತಾನೆ. ಬಟ್ ಇಲ್ಲಿ ಇದೇನೋ ನೋವು ಇದೆಯಲ್ಲ, ಇದೊಂದು ಯಾತನೆ, ಇನ್ನೊಂದು 6 ತಿಂಗಳು ಅದೂ ಇರಲ್ಲ. ಹಾಗಂತ ಮಾತ್ರ ಅಡಿಕ್ಟ್ ಆಗಬೇಡಿ ಗುರುಜಿ. ನನ್ನೊಂದು ಕೋರಿಕೆ ಗುರುಜಿ, ನಿಮ್ ಸ್ಥಳ ಯಾವ್ದಾದ್ರು ಅಲ್ಲೇ ಬಂದು ನಿಮಗೆ ಭೇಟಿ ಆಗ್ಬೇಕಂತ ನನಗೆ ಭಾರಿ ಇಷ್ಟ ಗುರುಜಿ. ಖಂಡಿತ ಖಂಡಿತ. ಬೆಂಗಳೂರು ಹತ್ರ ಬಂದು ಇದೇ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಕಳಿಸ್ತಾರೆ ನಮ್ಮವರು. ಪ್ರತಿ ಭಾನುವಾರ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಯಾವಾಗ ಬೇಕಾದರೂ ಬರ್ಬೋದು. ಅಥವಾ ನೀವು ಪಾಪ ದೂರದಿಂದ ಬರೋರಾಗಿರೋದ್ರಿಂದ ಯಾವತ್ತು ಬಂದರೂ ಏನು ತೊಂದರೆ ಇಲ್ಲ, ನಾನು ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನ ಕಾಣ್ತೀನಿ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಆಯ್ತು ಗುರುಜಿ. ಅದೇ ನಿಮ್ ಧೈರ್ಯ ಗುರುಜಿ, ನಿಮ್ದು ಯೂಟ್ಯೂಬ್ ನೋಡಿನೇ ಒಂದು 2-3 ವಾರದಿಂದ ನಾನ್ ಧೈರ್ಯ ಮಾಡ್ಕೊಂಡು ಆರಾಮದೇನ್ ಗುರುಜಿ. ಎಲ್ಲ ತರಕಾರಿ ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ಕೊಂತ ಇದ್ದೀನಿ ಅಷ್ಟೇ. ಈಗ ನಿಮ್ಮ ಗಮನ, ಈಗ ಯಾರ್ದು ಹೆಣ್ಮಕ್ಳು ಕತೆ ಕೇಳ್ತಾ ಇದ್ದೀರಾ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಈಗ ಆ ಕಡೆ ಗಮನ ಹೋಗ್ತಾ ಇಲ್ಲ. ಯಾವ ಕಡೆ? ನೋವಿನ ಕಡೆ. ನೋವಿನ ಕಡೆ ಇಲ್ಲ ನನಗೇನ್ ನೋವಿಲ್ಲ. ಇಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ಆ ನೋವಿನ ಕಡೆನೆ ಗಮನ ಜಾಸ್ತಿ ಹೋಗುತ್ತೆ. ಇಲ್ಲ ಗುರುಜಿ, ನಂದು ಏನಂದ್ರೆ ನನಗೆ ಸ್ವಲ್ಪ ಜನದ ಕಣ್ಣು ಗುರುಜಿ. ಇವನು ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಎಲ್ಲಾ ತರಕಾರಿ ವ್ಯಾಪಾರ ಮಾಡ್ತಾನೆ, ಅದು ಇದು ಮಾಡ್ತಾನೆ. ಅದೇ ಅವ್ರ ಕಣ್ಣಿರೋದು ಆ ತರ ಆಗಿರ್ಬೋದಂತೆ ನಿಮ್ದು ಯೂಟ್ಯೂಬ್ ನೋಡ್ಕೊಂತಾನೆ ಜೀವನ ಮಾಡ್ಕೊಂತ ಇದ್ದೇನೆ ಗುರುಜಿ. 1-2 ವಾರ 3 ವಾರ ಆಯ್ತು ಗುರುಜಿ ನೀವು ನಿಮ್ದು ಯೂಟ್ಯೂಬ್ ನೋಡ್ತಾ ಇರೋದು ನನಗೆ ಭಾರಿ ಇಷ್ಟ. ನಮ್ಮ ಮಕ್ಳೆಲ್ಲ ಅಂತಾರೆ, ಬರೇ ಗುರುಜಿ ಹಾಕೊಂಡಿರ್ತೀಯಲ್ಲಪ್ಪ, ಗುರುಜಿ ಹಾಕೊಂಡಿರ್ತಂತಾರೆ. ಈಗ ನೋಡಿ, ನಾನು ಹೇಳೋದು, ಈ ಜನರ ಕೆಟ್ಟ ದೃಷ್ಟಿ ಇದೆಯಲ್ಲ, ಅದು ಒಂದು ಹಂತ ಕೆಟ್ಟದ್ದು ಹೌದಾದ್ರೂ ಕೂಡ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನೀವು ಯಾರ್ದು ತಲೆ ಮೇಲೆ ಕೈ ಇಟ್ಟಿಲ್ಲ, ನೀವು ಶ್ರಮ ಪಡ್ತೀರಾ, ನೀವು ಅದರಿಂದ ಬಂದ ಫಲವನ್ನ ಅನುಭವಿಸ್ತಿದ್ದೀರಾ. ಜನರ ಕಣ್ಣಿನಿಂದ ನಿಮ್ಮನ್ನು ಬೀಳ್ಸೋಕಾಗಲ್ಲ, ದೇವ್ರು ಬೀಳಿಸ್ಬೇಕು, ನೀವು ಬೀಳ್ಬೇಕು. ಜನರಿಂದ ಆಗ್ತಿದೆ ಅಂತ ನೀನು ಅಂದ್ಕೊಂಡಷ್ಟು ಅದೇ ಸತ್ಯ ಅನ್ನೋದಕ್ಕೆ ಏನೇನೋ ನಡೆಯೋಕ್ ಶುರು ಆಗ್ತವೆ ಘಟನೆಗಳು. ಇಲ್ಲ, ಜಯ ಗುರುದೇವ, ಜಯ ಭಗವಂತ ಇದ್ದಾನೆ, ನನ್ನ ಹೆಂಡತಿ ಮಕ್ಕಳು ದೇವರಂತ ಮಕ್ಕಳನ್ನು ಕೊಟ್ಟಿದ್ದಾನೆ, ಇಷ್ಟರಲ್ಲೇ ನನ್ನ ಬದುಕನ್ನು ಕಟ್ಕೊಳ್ತೀನಿ. ಜನ ನಿಮ್ಮ ನೋಡಿ ಶ್ರೀಮಂತರು ಅಂದ್ರು ನೀವು ಅಟ್ಟಕ್ಕೆ ಏರಬೇಡಿ, ನಿಮ್ಮನ್ನು ನೋಡಿ ದರಿದ್ರ ಅಂದ್ರು ನೀವು ಕುಗ್ಗಬೇಡಿ. ಯಾಕಂದ್ರೆ ಅವ್ರು ಇವತ್ತು ಬೆಳಿಗ್ಗೆ ಹೊಗಳದವ್ರು ನಾಳೆ ಸಂಜೆ ವರ್ಷಕ್ಕೆ ಅವ್ರು ಬೈತಾರೆ, ಯಾಕಂದ್ರೆ ಅವ್ರು ಬದಲಾಗ್ತಾರೆ. ಹಾಗಾಗಿ
ನೀವು ದುಡೀರಿ, ಲೋಕಕ್ಕೇನಾದರೂ ಉಪಕಾರದ ಬುದ್ಧಿ ಮಾಡಿ. ಯಾಕಂದರೆ ನಿಮ್ಮ ಮಕ್ಕಳಿಗೆ ಮಾಡಿ, ಆದರೆ 10 ರೂಪಾಯಿ ದುಡಿದ್ರೆ 1 ರೂಪಾಯಿಯನ್ನು ಒಂದು ನಾಯಿಗೆ ಬಿಸ್ಕೆಟ್ ಹಾಕಿ ಆ ನಾಯಿಯ ಹಸಿವನ್ನು ನೀಗಿಸಿದ್ರೆ ನಿಮ್ಮ ಮಕ್ಕಳ ಕಾಲಕ್ಕೆ ಅದು ಪುಣ್ಯದ ಕೆಲಸ. ಕರೆಕ್ಟ್ ಗುರುಜಿ, ನೀವು ಹೇಳೋದಂತೂ ಕರೆಕ್ಟ್ ಗುರುಜಿ, ಸತ್ಯ. ಅದೊಂದು ಮಾಡಿ ನಿಮಗೆ ಕಾಯಿಲೆಯ ವಿಚಾರದಲ್ಲಿ ಇನ್ನು 4 ಅಥವಾ 6 ತಿಂಗಳ ಒಳಗಡೆ ಕಿಂಚಿತ್ತು ನೋವಿಲ್ದಂಗೆ ನಿಮಗೆ ದೂರವಾಗುತ್ತೆ. ಬಟ್ ಕಾರ್ಯಕ್ರಮಕ್ಕೆ ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಸದಾ ಚಿರಋಣಿ. ಗುರುಜಿ, ನಮ್ಮ ಮಗಳು ಒಬ್ಬಕ್ಕೆ ಗುರುಜಿ ನನಗೆ ಬಾರಿ ಇಷ್ಟ. ನನಗೆ ಏನ್ ನೋವಾಗ್ತೈತಲ್ಲ ಗುರುಜಿ, ಅವ್ರಿಗೂ ನೋವಾಗುತ್ತೆ. ಅವ್ರು ಸೈನ್ಸ್ ಮಾಡ್ತಾ ಇದಾರೆ, ನಾನ್ ಡಾಕ್ಟರ್ ಆಗಪ್ಪಾಜಿ ಅಂತ ಹೇಳ್ತಾರೆ. ಸೂಪರ್ ಸೂಪರ್. ಅದು ಸ್ವಲ್ಪ ಮಾತಾಡ್ತಾನಂತ ಗುರುಜಿ. ಕೊಡಪ್ಪ. ಹಲೋ ಗುರುಜಿ. ನಮಸ್ತೆ ನವ್ವಾ. ನಮಸ್ತೆ ಗುರುಜಿ. ಚೆನ್ನಾಗಿದೀಯನವ್ವ? ಹಾ ಗುರುಜಿ, ನೀವು? ಓ ಚೆನ್ನಾಗಿದ್ದೀನಿ. ಅಯ್ಯೋ, ಡಾಕ್ಟರ್ ಆಗ್ಬೇಕಾ ನೀವು? ಹಾ ಗುರುಜಿ, ನನ್ ಡ್ರೀಮ್ ಅದು. ಎಷ್ಟು ವರ್ಷ ನಿಮ್ಗೆ? ನನ್ಗೆ ಇವಾಗ 17 ವರ್ಷ. ಸೆಕೆಂಡ್ PU. ಓಕೆ, ಈಗ ಸೆಕೆಂಡ್ PU ಆದ್ಮೇಲೆ ಮತ್ತೇನು ಓದಬೇಕು? ಸೆಕೆಂಡ್ PUC ಆದ್ಮೇಲೆ ಜೊತೆಗೆ ನೀಟ್ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ತಿದ್ದೀನಿ. ಮತ್ ನೀಟಲ್ಲಿ ಸ್ಕೋರ್ ಆಗ್ಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಓಕೆ, ಅಂದ್ರೆ ಇತ್ತೀಚೆಗೆ ಏನು ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂದ್ರಲ್ಲ, ಆ ಎಕ್ಸಾಮಾ? ಅಲ್ಲ, ಅವ್ರದ್ದು ಬ್ಯಾಚ್ ನಮ್ಗಿಂತ ಸೀನಿಯರ್ ಅವ್ರದ್ದು. ಓಕೆ. ಅವ್ರಿಗೆ ಇನ್ನು ಎಕ್ಸಾಮ್ ಐತಿ. ಇರ್ಲವ ಈ ಡಾಕ್ಟರ್ ಅಪೇಕ್ಷೆ ಅಥವಾ ಆಸೆ ಯಾಕೆ ಬಂತು ನಿನಗೆ? ನನ್ಗೆ ಚಿಕ್ಕವಳಿದ್ದಾಗಿಂದ ಅದೊಂದು ಆಸೆ, ವೈಟ್ ಕೋಟ್ ಹಾಕೋಬೇಕು ಅಂತ. ಅಲ್ಲ, ವೈಟ್ ಕೋಟ್ ಹಾಕೊಬೇಕು ಅಂದ್ರೆ ಅಪ್ಪಂಗೆ ಹೇಳಿರು ಒಂದ್ 500 ರೂಪಾಯಿ ಆಗ್ಬೋದು, ಹೊಲಿಸ್ಕೊಡುತ್ತಪ್ಪ. ನಾವ್ ದಿನ ಹಾಕೊಂತೀವಿ ಗುರುಜಿ, ಲ್ಯಾಬಲ್ ಹಾಕೊಳ್ಳೇಬೇಕಲ್ಲ. ಹಾಕೊಂತೀವಿ ಅಂದ್ರೆ ರಿಯಲ್ ಆಗಿ ವಿತ್ ಇದು ವೈಟ್ ಕೋಟ್ ಡಾಕ್ಟರ್ ಹಂಗ್ ಡ್ರೆಸ್ ಮಾಡ್ಕೊಂಡಿರ್ಬೇಕು, ಎಲ್ಲರಿಗೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಡ್ರೀಮ್. ವಾವ್, ಬ್ಯೂಟಿಫುಲ್. ಅಂದ್ರೆ ಆ ಕೋಟ್ ಹಾಕೊಳ್ಬೇಕು ಅಥವಾ ಆ ಡ್ರೆಸ್ ನಿನ್ಗೆ ಇನ್ಸ್ಪೈರ್ ಮಾಡ್ತು ಅಂತ? ಪಕ್ಕ ಅದೇ ಇನ್ಸ್ಪಿರೇಷನ್ ನನ್ಗೆ. ಯಾಕಂದ್ರೆ ನಾನೊಂದು ಕತೆ ಹೇಳಿದ್ನಿ, ಇತ್ತೀಚೆಗೆ ಯಾವುದೋ ಒಂದು ಹೆಣ್ಮಗಳು ಬಂದಿದ್ರು, ಆಕೆ ಈ ನಿಮ್ಮ ಹಾಗೆ ವೈದ್ಯಳಾಗಬೇಕು ಅಂತ. ಆಕೆ ಇನ್ಸ್ಪಿರೇಷನ್ ಯಾವ ಮಟ್ಟಿಗೆ ತಗೊಳ್ತಿದ್ಲು ಅಂದ್ರೆ, ಆಕೆ ಇನ್ನೂ ಡಾಕ್ಟರ್ ಆಗಿಲ್ಲ, ಬಟ್ ಡಾಕ್ಟ್ರು ಏನೇನು ಧರಿಸ್ತಾರಲ್ಲ, ಸ್ಟೆಥೋಸ್ಕೋಪ್ ಇಂದ ಹಿಡಿದು ವೈಟ್ ಮೇಲ್ಗಡೆ ಕೋಟ್ ಹಾಕೊಳ್ಳೋ ಅವನ್ನೆಲ್ಲ ತಂದು ತನ್ನ ಬೆಡ್ರೂಮ್ ಅಲ್ಲಿ ನೇತು ಹಾಕೊಂಡಿದ್ಲಂತೆ. ಆಕೆ ಡಾಕ್ಟರ್ ಅಲ್ಲ, ನಿನ್ನಂಗೆ ಇನ್ನೂ 17 ವರ್ಷ ಅಥವಾ ಇನ್ನೂ ಏನೋ ಓದ್ತಿರೋಳು. ಬೆಳಿಗ್ಗೆ ಎದ್ದ ತಕ್ಷಣ ಕನಸು ಕಾಣಬೇಕು ಅಂದ್ರೆ, ನಾನು ಏನು ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಾನು ಮರೆತರು ನನಗೆ ಆ ಬಟ್ಟೆ ನೆನಪು ಮಾಡಬೇಕು, ನನ್ನನ್ನು ಮೋಟಿವೇಟ್ ಮಾಡಬೇಕು ಅಂತ. ನಾವು ಆಶ್ರಮದಲ್ಲಿ ಕೃಷ್ಣನ ಸಂದೇಶಗಳನ್ನ ಹಾಕಿದ್ದೀವಿ ಸುತ್ತ. ಯಾಕೆ ಬಂದವರಿಗೆ ನೆಗೆಟಿವ್ ಆಲೋಚನೆ ಯಾ ಕಡೆ ನೋಡಿದ್ರು ಕೃಷ್ಣನ ಸಂದೇಶ ಕಾಣಬೇಕು. ಆಗ ಬೇರೇನೋ ಕೆಟ್ಟ ಆಲೋಚನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ಲ? ಹಂಗೆ ಆ ಡಾಕ್ಟರ್ ಹುಡುಗಿ ಏನು ಮಾಡಿದ್ಲು, ಇನ್ನು ಡಾಕ್ಟರ್ ಅಲ್ಲ ಪಾಪ, ಆಕೆ ಕನ್ಸ್ಕೊಂಡಿದ್ದಾಳಷ್ಟೇ. ಬಟ್ ಅದು ಛಲ ಯಾವ ಮಟ್ಟಿಗೆ ಇತ್ತು ಅಂದ್ರೆ, ತಂದು ತನ್ನ ಬೆಡ್ರೂಮ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ದಂಗ್ ಬಟ್ಟೆ ನೋಡ್ತಿದ್ಲಂತ ಆಕೆ. ನನಗನ್ನಿಸ್ತು ನೀನು ಖಂಡಿತ ಡಾಕ್ಟರ್ ಆಗ್ತೀಯ ಅಂತ. ಯಾಕಂದ್ರೆ ಆ ಮಟ್ಟಿಗೆ ಬೆಡ್ರೂಮ್ ಅಲ್ಲಿ ತಂದು ಆ ಬಟ್ಟೆಗಳನ್ನು ನೇತು ಹಾಕೋದ್ರಿಂದ ನನ್ನ ಕನಸುಗಳನ್ನು ನಾನು ಸದಾ ಜೀವಂತವಾಗಿರಿಸ್ಕೊಳ್ಬೇಕು ಅನ್ನೋ ಇಚ್ಛೆ ಆಕೆಗೆ ಇರೋದಾದ್ರೆ ಆಕೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಅಂದ್ರೆ ಛಲ ಆಗಿರ್ಬೇಕು. ಈಗ 17 ವರ್ಷ ನಿನ್ನದೇ ವಯಸ್ಸಿನ ಹೆಣ್ಣು ಮಕ್ಕಳು ಬೇರೆ ಬೇರೆ ಯಾವ್ದ್ಯಾವ್ದೋ ವಿಚಾರದಲ್ಲಿ ಹೋಗಿ ಅವ್ರಿಗೆ ಗೊತ್ತು, ಗುರಿ ಏನೋ ಒಂದು ಸಾಧಿಸ್ಬೇಕು, ಏನೂ ಇರಲ್ಲ. ಅವ್ರ ದೃಷ್ಟಿಯಲ್ಲಿ ಮದುವೆ ಆಗಿ ಗಂಡನ ಒಳ್ಳೆ ಹುಡುಗನ್ ಪಡ್ಕೊಂಡು ಮಕ್ಳು ಮಾಡ್ಕೊಂಡ್ರೆ ಅದೇ ದೊಡ್ಡ ಸಾಧನೆ ಅಂತಾರೆ ಅವರು. ಬಟ್ ನೀನ್ ಹಂಗಲ್ಲ, ಗುರಿ ಇದೆ ನೋಡವ್ವ. ಮದುವೆ ಮಕ್ಕಳು ನಾಯಿಗಳು ಮಾಡ್ತವವ್ವ, ಗುರಿ ಇಟ್ಕೋ. ನಿನ್ನ ತಂದೆ ಎಷ್ಟು ಜನ ಹೇಳಿದ್ರು, ಅಯ್ಯೋ ನನ್ನ ಮಗಳಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ. ಒಬ್ರು ತರಕಾರಿ ಮಾರ್ತಿರೋ ಒಬ್ಬ ತಂದೆ ಅಥವಾ ಜೀವನವನ್ನು ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಥವಾ ಇವತ್ತೇನು ಭಗವಂತ ಕೊಟ್ಟಿದ್ದಾನೆ ಅಂಥವ್ರ ಮಗಳಾಗಿ ನೀನೊಂದು ಕನಸಿಟ್ಕೊಂಡು ಅದನ್ನ ಸಾಧನೆ ಮಾಡಿದಾಗ ನಿನ್ನ ತಂದೆಗೆ ನೀನು ಅದಕ್ಕಿಂತ ದೊಡ್ಡ ಕೊಡುಗೆ ಏನೂ ಕೊಡ್ಲಿಕ್ಕಾಗಲ್ಲ. ನೀನ್ ಅದನ್ನ ಮಾಡಬೇಕು, ನಾನ್ ನೋಡ್ಬೇಕು ಅದನ್ನ. ಆಯ್ತು, ಬಹಳ ಸಂತೋಷ. ಈಗ ಹಾಸ್ಟೆಲ್ ಓದ್ತಿರೋದ ಮನೇಲಿ ಇರೋದ? ಹಾಸ್ಟೆಲ್ ಅಲ್ಲಿ ಇದ್ದೆ ಗುರುಜಿ. ಇದು ನಾಗರ ಪಂಚಮಿ ಇತ್ತಲ್ಲ, ಅವ್ರು ರಜೆ ಕೊಟ್ರ, ಅದಕ್ಕೆ ಇವತ್ ಬಂದಿನಿ. ಮತ್ತೆ ನಾಳೆ ಹೋಗ್ಬೇಕಾ? ಮುಗಿದ್ಮೇಲೆ ಶುಕ್ರವಾರ ಹೋಗ್ತೇವೆ ಗುರು. ಶುಕ್ರವಾರ, ಓಕೆ. ಸೆಕೆಂಡ್ PUC ಈಗ ಜಾಯಿನ್ ಆಗಿರೋದಾ ನೀನು? ಸೆಕೆಂಡ್ PUC ಇವಾಗ, ಫಸ್ಟ್ PU ಮುಗೀತು. ಓಕೆ. ಈಗ ಕಾಲೇಜ್ಗೆ ಹೋಗ್ಲಿಕ್ಕೆ ಶುರುವಾಗಿ 1-2 ತಿಂಗಳು ಆಗೈತೆ.
ಹಾ ನಮ್ಗೆ ರಜಾ ಕೊಡಲ್ಲ ಗುರುಜಿ. ನಮ್ಗೆ ಫಸ್ಟ್ PUC ಎಕ್ಸಾಮ್ ಆದ ತಕ್ಷಣನೇ ಸೆಕೆಂಡ್ PUC ಸ್ಟಾರ್ಟ್ ಮಾಡಿದ್ರು. ದೇವ್ರೆ ಆ ರೇಂಜ್ಗ. ಸೈನ್ಸ್ ಸ್ಟೂಡೆಂಟ್ಸ್ ಗೆ ತುಂಬಾ ಪ್ರಿಪರೇಷನ್ ಮಾಡಿಸ್ಬೇಕು ಅಂತ ಅವರು ಪಾಪ ಪ್ರಿನ್ಸಿಪಲ್ ಸರ್ ಅವ್ರು ಒಂಚೂರು ಟೈಮ್ ವೇಸ್ಟ್ ಮಾಡಲ್ಲ ಗುರುಜಿ, ಹಂಗ್ ವರ್ಕ್ ಮಾಡಿಸ್ತಾರೆ. ಆಯ್ತವ, ಒಳ್ಳೇದು. ಒಬ್ಬ ಹೆಣ್ಮಗಳಾಗಿ ಓದ್ಲಿಕ್ಕೆ ಯಾಕಂದ್ರೆ ನಿಮ್ದು ಉತ್ತರ ಕರ್ನಾಟಕ ಅಲ್ವಾ? ನಮ್ದು ಉತ್ತರ ಕರ್ನಾಟಕ ಅಲ್ಲ, ಅದೇ ಬರುತ್ತೆ ಅನ್ಸುತ್ತೆ. ವಿಜಯಪುರ ಜಿಲ್ಲೆ ಅಲ್ವಾ? ವಿಜಯನಗರ ಜಿಲ್ಲೆ. ಸಾರಿ, ವಿಜಯನಗರ. ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬರುತ್ತೆ ಅಲ್ಲ? ಉತ್ತರ ಕರ್ನಾಟಕ ಒಳನಾಡು. ಒಳನಾಡು. ಓಕೆ ಓಕೆ, ನನಗೆ ಗೊತ್ತಿರಂಗವ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಓದೋದು ಬಿಟ್ಬಿಡಿ, ಬಾಲ್ಯ ವಿವಾಹ ತಡೆಯೋಕಾಯ್ತಿಲ್ಲ ಅವ್ರ ಕೈಲಿ. ಹಾ ಅಂಥದ್ರಲ್ಲಿ ಒಂದು ಹೆಣ್ಮಕ್ಳಿಗೆ ಓದೋ ಅವಕಾಶ ಕೆಲವೊಬ್ರಿಗೆ ಸಿಗ್ತಿದೆ, ಅವ್ರ ಹಾಗೆ ಪ್ರೀತಿ ಪ್ರೇಮ ಅಂತ ಬಿದ್ದು ಹಾಳು ಮಾಡ್ಕೊಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ. ಅವಕಾಶವನ್ನು ಬಳಸ್ಕೊಂಡವ್ರು ಕೆಲವೇ ಜನ, ಅದರಲ್ಲಿ ನಿಮ್ಮಂತ ಕನ್ಸಿಟ್ಕೊಂಡಿರೋರು. ನಾವು ನಿನ್ನಂಗಿದ್ದಾಗ ನಾನು ಸಿಂಗರ್ ಆಗಬೇಕು ಅಂತ ಕನ್ಸ್ಕೊಂಡವನು. PUC ಓದೋ ಸಮಯದಲ್ಲಿ ನಾವು ಹಳ್ಳಿಲಿ ಓದಿದ್ದು, ಗೌರ್ಮೆಂಟ್ ಕಾಲೇಜ್ಗಳು. ಈ 8ನೇ ಕ್ಲಾಸಲ್ಲಿ ನಮಗೆ ಸೈಕಲ್ ಕೊಟ್ಟಿದ್ರು ಸರ್ಕಾರದಿಂದ. 8ನೇ ಕ್ಲಾಸಲ್ಲಿ ಸರ್ಕಾರದಿಂದ ಸೈಕಲ್ ಕೊಡ್ತಾರೆ. ನಮಗೆ ಕೊಟ್ಟಿದ್ರು. ನಾವಿದ್ದ ಅಜ್ಜಿ ಊರಲ್ಲೇ ನಮ್ಮ ಸ್ಕೂಲು ಇತ್ತು. ಆಗೇನು ಸೈಕಲ್ ಅಷ್ಟು ಬಳಕೆ ಆಗಲಿಲ್ಲ, ಯಾಕಂದ್ರೆ ಊರು ಮನೆಯಿಂದ ಒಂದು 60-70 ಹೆಜ್ಜೆ ನಡ್ಕೊಂಡು ಹೋದ್ರೆ ಸ್ಕೂಲ್ ಸಿಗೋದು. ಅವಾಗೆಲ್ಲ ಸೈಕಲ್ ಬಳಸ್ತಿರ್ಲಿಲ್ಲ. ಆ ಸೈಕಲ್ ಏನಕ್ಕೆ ಬಳಸ್ತಿದ್ರು ನಮ್ಮ ಅಜ್ಜಿ ಮಲ್ಲಿ ಅಂದ್ರೆ, ಈ ಹಸಿ ಟಾಕ್ಸ್ಕೊಂಬರಕ್ಕೆ, ಹುಲ್ ತರಕ್ಕೆ, ಏದಾರ ಹೊಲ್ತಕ್ ಹೋಗಕ್ಕೆ ಸ್ಕೂಲ್ ಸೈಕಲ್ನ ಇದಕ್ಕೆ ಬಳಸ್ಕೊಳ್ತಿದ್ರು. ಬಟ್ ನಮಗೆ ಕಾಲೇಜ್ಗೆ ಫಸ್ಟ್ PUC ಸೆಕೆಂಡ್ PUCಗೆ 30 ಕಿಲೋಮೀಟರ್ ನಾವು ಸೈಕಲ್ ತುಳಿಬೇಕಿತ್ತು. ಸಾರಿ, 15 ಕಿಲೋಮೀಟರ್. ಈ ಕಡೆಯಿಂದ 15, ಆ ಕಡೆಯಿಂದ 15. ಬಸ್ಸು ಇರ್ಲಿಲ್ಲ. ಆಗ ನಮಗೆ 8ನೇ ಕ್ಲಾಸ್ ಸೈಕಲ್ ನೆನಪು ಬಂತು. ಮತ್ತೆ ಅದನ್ನ ರೆಡಿ ಮಾಡಿಸ್ಕೊಂಡು ನಾವು ಅದ್ರಲ್ಲಿ ಹೋಗ್ತಿದ್ದೋ. ಆ 17 ವಯಸ್ಸಲ್ಲಿ ನನಗೊಂದು ಕನಸಿತ್ತು. ನಾನು ಯಾಕದನ್ನ ಹೇಳದೆ ಅಂದ್ರೆ, ಆ ಹಳ್ಳಿಯಲ್ಲಿ ಇದ್ರು ಕೂಡ ನಾನೊಂಥರ ಹುಚ್ಚ. ಎಲ್ಲರೂ ಅವ್ರವ್ರು ಏನೋ ಎಂಜಾಯ್ ಮಾಡ್ಕೊಂಡಿದ್ರೆ ಒಂದೋ ಪುಸ್ತಕ ಓದಿನಿ, ಇಲ್ಲ ಹಾಡು ಹೇಳಕ್ಕೆ ಎಲ್ಲಾದ್ರೂ ಪ್ರಯತ್ನ ಸಿಗುತ್ತಾ, ಚಾನ್ಸ್ ಸಿಗುತ್ತಾ ಅಂತ ಓಡಾಡಿನಿ. ಏನೋ ನೀನು ಓದಕ್ ಬಂದು ಏನೇನೋ ಮಾಡ್ತೀಯ, ಓದು ತಲೆಗತ್ತಿದ್ರೆ ತಾನೇ ನಮಗೆ. ಯಾವ ಕಡೆ ಇರುತ್ತಲ್ಲ ಆ ಕಡೆನೆ ನಾವು ಜಾಸ್ತಿ. ಹೌದಪ್ಪ, ನೀವು ಏನು ಆನೆ ತಗೊಂಡು ಬಂದ್ಬಿಟ್ಟು 10 ಮರ ಅಂದ್ರೆ ಹೆಂಗತ್ತುತ್ತೆ? ಮೀನನ್ನ ತಗೊಂಡು ಬಂದು 10 ಮರ ಅಂದ್ರೆ ಇಲ್ಲ. ಮೀನಿನ ಶಕ್ತಿ ಇರೋದು ನೀರಲ್ಲಿ ಅಲ್ವಾ? ಅವುಗಳ ಶಕ್ತಿ ಎಲ್ಲಾ ಕಡೆನೂ ಅಷ್ಟೇ. ಈಗ ಅದಕ್ಕೆ ಯಾರೋ ಒಬ್ರು ಮಹನೀಯರು ಹೇಳ್ತಿದ್ರು, ಕೊಡ್ಲಿ ಇದೆಯವ, ಕೊಡ್ಲಿಯಲ್ಲಿ ನಾವು ಕೂದಲು ಕಟ್ ಮಾಡ್ಕೊಳ್ಳೋಕ್ ಕಷ್ಟ ಆಗುತ್ತೆ. ಅದೇ ಬ್ಲೇಡ್ ಅಲ್ಲಿ ಮರ ಕಟ್ ಮಾಡೋಕ್ ಕಷ್ಟ ಆಗುತ್ತೆ. ಬ್ಲೇಡ್ ಅಲ್ಲಿ ಕೂದಲು ಕಟ್ ಮಾಡ್ಬೋದು, ಆದ್ರೆ ಮರ ಕಟ್ ಮಾಡ್ಲಿಕ್ಕಲ್ಲ. ಕೊಡ್ಲಿಯಲ್ಲಿ ಮರ ಕಟ್ ಮಾಡ್ಬೋದು, ಕೂದಲು ಕಟ್ ಮಾಡೋದು ಕಷ್ಟ. ಅಂದ್ರೆ ಕೊಡ್ಲಿ ಶ್ರೇಷ್ಠ, ಚಿಕ್ಕ ಬ್ಲೇಡ್ ಕಡಿಮೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವ್ರದೇ ಕ್ಷೇತ್ರದಲ್ಲಿ ಅವ್ರಿಬ್ರು ಶ್ರೇಷ್ಠ ರೀ. ಕೂದಲು ಕಟ್ ಮಾಡೋ ವಿಚಾರ ಬಂದಾಗ ಬ್ಲೇಡು ಶ್ರೇಷ್ಠ, ಮರ ಕಟ್ ಮಾಡೋ ವಿಚಾರ ಬಂದಾಗ ಕೊಡ್ಲಿ ಶ್ರೇಷ್ಠ. ಹಾಗಾಗಿ ಯಾರನ್ನು ನಿಮ್ಮಂಗೆ ನಿಮ್ಮ PUCಯಲ್ಲೇ ಯಾರೋ ಒಬ್ಬ ಓದ್ತಾನೆ ಇಲ್ಲ, ದಡ್ಡ ವಿದ್ಯಾರ್ಥಿ ಆದ್ರೂ ಯಾಕೋ ಸೈನ್ಸಿಗೆ ಸೇರ್ಬಿಟ್ಟು ಅದನ್ನ ಪಕ್ಕದ ಮನೆ ಹುಡುಗರು ನೋಡ್ಕೊಂಡು ಅಂದ್ರೆ ಅವ್ನು ದಡ್ಡ ಅನ್ಕೊಂಡ್ಬಿಡಿ, ಗೊತ್ತಿಲ್ಲ ಅವ್ನು ನಾಳೆ ಪ್ರಧಾನಿ ಆಗ್ಬೋದು. ಅವ್ರ ಒಳಗೊಳಗೆ ಏನ್ ಪ್ರಿಪರೇಷನ್, ಯಾವ್ದಕ್ ಪ್ರಿಪರೇಷನ್ ನಡೆಸ್ತಿರ್ತಾರ ಅವ್ರು ನಮ್ಗಂದ್ರೂ ಗೊತ್ತಾಗಲ್ಲ. ಹೌದು. ಹಾಗಾಗಿ ನಿನ್ನ 17 ವರ್ಷದ ಕನಸು ಬರೋಬ್ಬರಿ ಒಂದು 24 ವರ್ಷ ತಗೊಳ್ಬಹುದಾ ಡಾಕ್ಟರ್ ಕಂಪ್ಲೀಟ್ ಮಾಡ್ಲಿಕ್ಕೆ? ಏನ್ ಗುರುಜಿ? 17 ವರ್ಷ ಅಲ್ವಾ ನಾವು ಈಗ? ಇದು ಎಷ್ಟು ವರ್ಷದ್ದು ಡಾಕ್ಟರ್ ಕೋರ್ಸು? ಅದು ಸೆಕೆಂಡ್ PUC ಮೇಲೆ ನೀಟ್ ಆದ್ರೆ ಆಮೇಲೆ 3 ಇಯರ್ ಮೆಡಿಕಲ್ ಮಾಡ್ಬೇಕು ಗುರುಜಿ. ಆಮೇಲೆ ಡಾಕ್ಟರ್. ಅಷ್ಟೊತ್ತಿಗೆ ನಿಂಗೆ ಬೆಳೆ ಕೂದಲು ಬಂದಿರುತ್ತೆ. ಇಲ್ಲ ಬಿಡ ಗುರುಜಿ, ಇನ್ನು ಒಂದ 6-7 ವರ್ಷ 8 ವರ್ಷದಲ್ಲಿ ಆಗ್ಬೋದು. ದೇವರೇ ಆಯ್ತು. ಕೆಲವೊಂದು ಪಡ್ಬೇಕು ಗುರುಜಿ. ಹೌದು, ಬಹಳ ಶ್ರೇಷ್ಠವಾದದ್ದಾಗ್ಲಿಕ್ಕೆ ಸಮಯ ತಗೊಳುತ್ತಲ್ವಾ? ತೆಂಗಿನ ಮರ ನೋಡಿದ್ಯಲ್ಲ? ತೆಂಗಿನ ಮರ ನೋಡಿದೀನಿ ಗುರುಜಿ. ನಿಮ್ ಕಡೆ ಜೋಳ ಬೆಳಿತಾರ? ನಮ್ ಕಡೆ ಜೋಳ ನಿಮ್ ಕಡೆ ಏನು ನಿಮ್ ಮನೇಲೆ ಬೆಳೆದಾರಲ್ವಾ?
ಹಾ ಈ ಜೋಳ ಬೆಳೆದು ಮತ್ತೆ ಸಾಯ್ಲಿಕ್ಕೆ ಎಷ್ಟು ಸಮಯ ತಗೊಳುತ್ತೆ? 4 ತಿಂಗಳು. ಅಬ್ಬಬ್ಬ ಅಂದ್ರೆ ಒಂದು 5 ತಿಂಗಳು. ಹಾ ತೆಂಗಿನ ಮರ ಚಿಗುರೋಕೇನೆ 3 ವರ್ಷ ತಗೊಳುತ್ತೆ. ಹಾ ಆದ್ರೆ ಎಷ್ಟು ವರ್ಷ ಫಲ ಕೊಡುತ್ತೆ? 70-80 ವರ್ಷ ಆದ್ರೂ ಅದಿರುತ್ತೆ. ಹಾ ಕರೆಕ್ಟ್. ಅಂದ್ರೆ ಬೇಗ ಹುಟ್ಟಿ ಬೇಗ ಸಾಯೋರು ಅದು ಬೇರೆ. ಈ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಅಲ್ಲಿ ಇರೋರು ಅವರೆಲ್ಲ ಹಿಂಗ್ ರಾತ್ರಿ ಬರ್ತಾರೆ, ಬೆಳಗ್ಗೆ ವರ್ಷಕ್ಕೆ ಅವ್ರು ಇರೋದೇ ಇಲ್ಲ. ಹಾ ಬಟ್ ಶಾಶ್ವತವಾಗಿ ನಿಲ್ಲೋ ಸಾಧನೆ ಮಹಾತ್ಮರು ಬೆಳೆದಿದ್ದ ಹಂಗಲ್ಲ. ಅದು ರಾತ್ರೋರಾತ್ರಿ ಆದದ್ದಲ್ಲ. ಅದು ಮೇಲ್ಗಡೆ ಚಿಗುರು ಜನರಿಗೆ ಭೂಮಿ ಮೇಲೆ ಚಿಗುರು ಕಾಣಿಸ್ಕೊಳ್ಳಿಕ್ಕೆ ವರ್ಷಾನುಗಟ್ಲೆ ಬೇಕು. ಯಾಕಂದ್ರೆ ಅದು ತುಂಬಾ ವರ್ಷ ಉಳಿಬೇಕಿದೆ. ತಯಾರಿ ಗಟ್ಟಿ ಆಗಿದ್ರೆ ತುಂಬಾ ವರ್ಷ ಉಳಿತೀವಿ. ಮನೆ ಮೇಲ್ನೋಟಕ್ಕೆ ಬಂದು ನಾವು ತಯಾರಿ ಇಲ್ದೇನೆ ಹೋದ್ರೆ ಜೊಳ್ಳಾಗ್ಬಿಡ್ತೀವಿ ನಾವು. ಹಾಗಾಗಿ ನಿನ್ನ ಡಾಕ್ಟರ್ ಅನ್ನೋ ಕನಸಿದೆಯಲ್ಲ, ಅದು ಯಾವುದೋ ಒಂದು ಚಿಕ್ಕ ಗಾರ್ಮೆಂಟ್ಸ್ಗೆ ಹೋಗಿ ಎಲ್ಪರ್ ಆಗಿ ಸೇರ್ಕೊಂಡಂಗಲ್ಲ. ಅದಕ್ಕೊಂದು ತಯಾರಿ ಬೇಕು. ನಿಮ್ಮ ಹೆಣ್ಮಕ್ಳು ಕಥೆಯಂತೋ 8 ವರ್ಷ ಬೇಕು ಅಂದ್ರೆ 8 ವರ್ಷ ಎಲ್ಲ ಇರ್ಲಿಕ್ಕೆ ಆಗಲ್ಲ, ಮದುವೆ ಮಾಡಿ ಕಳಿಸ್ತೀವಿ, ಬೇಕಾದ್ರೆ ಅವ್ರ ಮನೇಲಿ ಓದ್ಕೊಂಡವರೇ ಜಾಸ್ತಿ. ಅಂತದ್ರಲ್ಲಿ ನಿಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇಲ್ಲ, ಒಳ್ಳೇದಾಗ್ಲಿ ಅದ್ರಲ್ಲಿ. ಆಯ್ತು, ಭಗವಂತ ನಿನ್ಗೆ ಒಳ್ಳೇದಾಗ್ಲವ. ಆಗಾಗ ಸಾಧ್ಯವಾದ್ರೆ ನೀನು ನನ್ ಜೊತೆ ಮಾತಾಡ್ಬೋದು ತಾಯಿ, ನಿಮ್ ತಂದೆಯೊಟ್ಟಿಗೆ. ಗುರುಜಿ, ಇದೊಂದು ನೈಟು 11 ಗಂಟೆ ಆದ ತಕ್ಷಣ ನಿದ್ದೆ ಬರುತ್ತೆ. ಇನ್ನೊಂದ್ ಸ್ವಲ್ಪ ಓದ್ಕೋಬೇಕು, ಒಂದು 11:15 ಹಂಗೆ. ಆದ್ರೆ ನಿದ್ದೆ ಅಂತೂ ತುಂಬಾ ಬರುತ್ತೆ ಗುರುಜಿ. ಸ್ವಲ್ಪ ನಿದ್ದೆ ಹೋಗಕ್ಕೆ ಏನಾದ್ರು ಪ್ಲಾನ್ ಗುರುಜಿ? 11 ಗಂಟೆ ಆದ್ರೆ ನಿದ್ದೆ ಬರುತ್ತೆ. ಒಂದ್ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ರಾತ್ರಿ ನಿದ್ದೆ ಬರುತ್ತೆ ಅಂತ ತಾನೇ ನಿದ್ದೆ ಬರಲ್ಲ ಅಂತಲೂ ಬರುತ್ತೆ ಅಂತಲೂ. ನನ್ಗೆ ಇವತ್ತು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ಒಂದ್ 11:15 ಎಚ್ಚರ ಇರ್ಬೇಕು, ಓದ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಿದ್ದೆ ಬೇಗ ಬರುತ್ತೆ ಗುರುಜಿ. ನೋಡ್ಕಂದ, ಇಲ್ಲಿ ಓದಬೇಕು ಅನ್ನೋ ಇಚ್ಛೆ ನಮ್ಮ ಛಲವಾದ ಮನಸ್ಸು ನಮಗೆ ಕೊಡಬಹುದು. ಬಟ್ ದೇಹ ಸ್ಥಿತಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ? ಅಂದ್ರೆ ನನಗೂ ಆಸೆ ಇರುತ್ತೆ, 4 ಗಂಟೆಗೆ ಎದ್ದೇಳ್ಬೇಕು, ಜಾಗಿಂಗ್ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡು. ಅಂದ್ರೆ ದೇಹ ಸ್ಥಿತಿಯನ್ನು ನಾನು ನೋಡ್ಕೊಳ್ಬೇಕು. ಸಾಧನೆಯ ಭರದಲ್ಲಿ ದೇಹವನ್ನು ತುಂಬಾ ದಂಡಿಸಬಾರ್ದು. ಯಾಕಂದ್ರೆ ದೇಹ ಇದ್ರೇನೆ ಸಾಧನೆ. ದೇಹದಿಂದ ಹೊರಗಡೆ ಹೋದಾಗ ಅದನ್ನ ಸಾವು ಅಂತ ಕರಿತೀವಿ. ಅದಾದ್ಮೇಲೆ ಏನ್ ಸಾಧನೆ? ಅಲ್ಲಿ ಬರೀ ಸಾಧನೆ ಇಲ್ಲ ಅಲ್ಲಿ. ನೀನು ಓದ್ಕೊಳ್ತಿ ಹೌದು, ಬಟ್ ನಿದ್ದೆ, ಊಟ, ಆ ವಿಶ್ರಾಂತಿ. ನೀನ್ ಡಾಕ್ಟರ್ ಆಗ್ಬೇಕು ಒಂದು, ಬಟ್ ಆಮೇಲೆ ನೀನ್ ಡಾಕ್ಟರ್ ಆಗ್ಲಿಕ್ಕೆ ಹೋಗಿ ಪೇಷಂಟ್ ಆಗ್ಬಿಟ್ಟಿಯಾ? ಒಂದೊಂದ್ಸತಿ ಊಟನೇ ಮಾಡಲ್ಲ ಗುರುಜಿ, ನಾನು ನಿದ್ದೆ ಬರುತ್ತಂತಂದು ಹಂಗೆ ಓದ್ತೀನಿ. ನೋ ಕರೆಕ್ಟ್ ಟೈಮ್ ಟೇಬಲ್ ಹಾಕೊಂಡಂಗಿರ್ಬೇಕು. ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೇಳೋದ್ರು ಓದ್ಕೊಳ್ಳೋದು, ಅಥವಾ ಬೆಳಗಿನ ಜಾವ ಓದ್ಕೊಳ್ಳೋಕೆ ಶ್ರೇಷ್ಠವಾದ ಸಮಯ. ಇವತ್ತಿಗೂ ನಮ್ಮ ಅಧ್ಯಯನವಾದ್ರೂ ಬೆಳಗಿನ ಸಮಯವೇ ಆಗುತ್ತೆ. ಬೆಳಗಿನ ಸಮಯ ಅದೊಂದು ಅದ್ಭುತವಾದ ಸಮಯ. ವಾಕ್ ಮಾಡೋದು ಅಂದ್ರೆ ದೇಹದ ಆರೋಗ್ಯ ನೋಡ್ಕೊಂಡ್ರೆ ಅದು 8 ಆಗ್ಲಿ 16 ಆಗ್ಲಿ ಸಾಧಿಸಬಹುದು. ದೇಹವೇ ಯಾಕೋ ಕುಸಿದು ಹೋದ್ರೆ ಸಾಧನೆಗಳೆಲ್ಲ ಆಗಲ್ಲವ. ಗಾಡಿ ಚೆನ್ನಾಗಿದ್ರೆ ಮಂಗಳೂರಿಗೆ ಹೋಗ್ಬೋದು. ಗಾಡಿನೇ ಚೆನ್ನಾಗಿಲ್ಲ, ಬಟ್ ಹೋಗ್ಬೇಕು ಎಲ್ಗೋ ಅಂತ ಇಚ್ಛೆ ಇದೆ, ಬಟ್ ಗಾಡಿ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಎಲ್ಗೂ ಹೋಗ್ತೀಯ ನೀನು? 11 ಗಂಟೆಗೆ ನಿದ್ದೆ ಬಂತ, ನಿದ್ದೆ ಮಾಡು. ಈಗ ನಿದ್ದೆ ಬರ್ತಾ ಇದೆ, ಬಟ್ ಓದ್ಬೇಕು. ನಾನು ಹಂಗೆ ಮಲ್ಕೊಂಡ್ಬಿಟ್ರೆ ನನ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡುತ್ತೆ. ಬೆಳಿಗ್ಗೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ಬಿಡುತ್ತೆ. ತುಂಬಾ ಸರಿ, ಹೌದಲ್ಲ? ಅಯ್ಯೋ 11:00 ಅನ್ಕೊಂಡಿದ್ದೆ, 11 ಗಂಟೆಗೆ ಮನಿಕೊಂಡ್ಬಿಟ್ಟೆ, ಬೇರೆಯವರೆಲ್ಲ ಓದ್ತಿದ್ರು, ಏನೋ ನಾನು ನಷ್ಟ ಅನುಭವಿಸ್ಕೊಂಡ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಬಟ್ ನಿದ್ದೆ ಬಂದಾಗ ನಿದ್ದೆ ಮಾಡು. ಆದ್ರೆ ನಿದ್ದೆ ಬರ್ತಾ ಇದೆ, ಬಲವಂತವಾಗಿ ಓದಿನ ಕಡೆ ಹಾಕ್ತೀನಿ ಅಂದಾಗ ಅದು ದೇಹ ಸ್ಥಿತಿಗೆ ತೊಂದರೆ ಕೊಡುತ್ತೆ. ನಿದ್ದೆ ಬಂದಾಗ ನಿದ್ದೆ ಮಾಡ್ಬೇಕು. ನೀನು ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೆ ಏನಾದ್ರೇನು, ದೇಹಕ್ಕೆ ವಿಶ್ರಾಂತಿ ಅದು ಬಯಸ್ತಾ ಇದೆ ಎಂದಾಗ, ಯಾವುದೇ ಅದು ಕಂಪ್ಯೂಟರ್ ಆದ್ರೂ ಅಷ್ಟೇ, ಬೆಳಿಗ್ಗೆ ಆನ್ ಮಾಡಿ ಮಧ್ಯರಾತ್ರಿವರೆಗೂ ಆನ್ ಮಾಡ್ಕೊಂಡೇ ಇರ್ತೀವಿ ಅಂದಾಗ ಅದಕ್ಕೊಂದು ಸ್ಲೀಪಿಂಗ್ ಟೈಮ್ ಅಂತ ಕೊಡ್ಬೇಕಲ್ವ ನಾವು. ನಿದ್ದೆ 11 ಗಂಟೆ ನೀನ್ ಎಷ್ಟವರ್ ಓದ್ದೆ ಅನ್ನೋದಕ್ಕಿಂತ ಎಷ್ಟು ನಿನ್ನ ಓದಿದ್ದು ನೆನಪಲ್ಲಿದೆ ಮನನ ಮಾಡ್ಕೊಳ್ಳೋದು ಬಹಳ. ನಿದ್ದೆ ಬಂದಾಗ ನಿದ್ದೆ ಮಾಡು. ಬೆಳಿಗ್ಗೆ ಬೇಗ ಎದ್ದೇಳೋದು, ಬೇಗ ಮಲ್ಕೋ, ಬೇಗ ಎದ್ದೇಳು. ಇದು ನಮ್ಮ ಆಧ್ಯಾತ್ಮ ಹೇಳ್ಕೊಡುತ್ತೆ, ಬೇಗ ಮಲ್ಕೋ, ಬೇಗ ಎದ್ದೇಳು ಅಂತ. ನೀನ್ 11-12 ಗಂಟೆಗೆ ಮಲ್ಕೊಂಡ್ಬಿಟ್ಟು ಮತ್ 4 ಗಂಟೆಗೆ ಎದ್ದೇಳೋದು ಅಷ್ಟು ಒಳ್ಳೇದಲ್ಲ. ಈ ಸಮಯದಲ್ಲಿ
ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಉಪನಿಷತ್ತು ಹೇಳುತ್ತೆ, ಏನಾದರೂ ಸಾಧಿಸಬೇಕು ಅಥವಾ ಓದೋ ಸಮಯದಲ್ಲಿ ನಿದ್ರೆ ಮತ್ತು ಸುಖ. ನಿದ್ದೆ ಸುಖ ಬೇಕು ಅಂದರೆ ವಿದ್ಯೆ ತ್ಯಾಗ ಮಾಡು, ವಿದ್ಯೆ ಬೇಕು ಅಂದರೆ ಸ್ವಲ್ಪ ನಿದ್ದೆ ಸುಖ ತ್ಯಾಗ ಮಾಡು ಅಂತ. ನನಗೆ ಎರಡೂ ಬೇಕು ಅಂದ್ರೆ ಆಗಲ್ಲ, ಅದು ಆಗಲ್ಲ. ವಿದ್ಯೆ ಬೇಕಾ, ನೀನು ಸಾಧಿಸಬೇಕಾ, ಆ ಸಾಧನೆ ಆಗೋವರೆಗೂ ಸ್ವಲ್ಪ ನೀನು ನಿದ್ರೆ, ಅತಿಯಾದ ನಾನು ಬಂಕ್ ಹಾಕಬೇಕು, ನಾನು ಅವ್ರಿವ್ರಂಗೆ ಓಡಾಡಬೇಕು, ಇದನ್ನು ಬಿಟ್ಟರೆ ನೀನೇನೋ ಸಾಧಿಸ್ತೀಯ. ಇಲ್ಲ, ನಾನು ಕಾಲೇಜ್ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಸರಿ ಎಂಜಾಯ್ ಮಾಡು, ಆಮೇಲೆ ನರಳಿವಂತೆ ಎನ್ನುತ್ತದು. ಯಾಕಂದರೆ ಓದಬೇಕಾರೋ ಸಮಯದಲ್ಲಿ ಸುಖಕ್ಕೆ ಆಸೆ ಪಟ್ಟರೆ ಮುಂದೆ ಸುಖ ಪಡಬೇಕಾರೋ ಸಮಯದಲ್ಲಿ ಬೇಡ ತಿನ್ಬೇಕಾಗುತ್ತೆ. ಈಗ ನಿನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿ ನೋಡಿಕೊಂಡು ಓದೋ ವಿಚಾರದಲ್ಲಿ ಅವ್ರಿವ್ರಿಗೆ ಕಂಪೇರ್ ಮಾಡಿಕೊಳ್ಳೇಬೇಡ. ನಿನ್ನ ಪ್ರಯತ್ನ, ನಿನ್ನ ಟ್ರೈನಿಂಗ್ ಅಥವಾ ನೀನೆಷ್ಟು ಶ್ರಮ ಪಟ್ಟರೂ ಕೆಲವೊಮ್ಮೆ ಫಲಿತಾಂಶ ಕಡಿಮೆ ಬಂದ್ಬಿಡುತ್ತೆ. ಆಗ ನೀನು ದುಃಖಕ್ಕೊಳಗಾಗಬೇಡ. ಯಾಕಂದರೆ ಫಲಿತಾಂಶ ಕಡಿಮೆ ಬರಲಿ ಜಾಸ್ತಿ ಬರಲಿ, ನೀನು ಆರೋಗ್ಯಕರವಾದ ಕಾನ್ಫಿಡೆನ್ಸ್ ಮನಸ್ಥಿತಿ ಉಳ್ಳವಳಾದರೆ ಇವತ್ತಲ್ಲ ನಾಳೆ ಪಾಸ್ ಆಗ್ತೀಯ, ಅದಕ್ಕೆ ಮನೆಯವ್ರ ಬೆಂಬಲ ಇದೆ, ಫೈನ್. ಬಟ್ ಅವ್ರಿವ್ರಿಗೆ ಹೋಲಿಕೆ ಮಾಡಿಕೊಂಡು ನಿನ್ನ ಆತ್ಮಬಲವೇ ಕುಸಿದು ಹೋಗುವುದರಿಂದ ನಿನ್ನಿಂದ ಏನೂ ಸಾಧನೆ ಆಗಲ್ಲ. ಅದಕ್ಕೆ ನಮಗೆ ಸೋಷಿಯಲ್ ಮೀಡಿಯಾ ಶುರುವಿನಲ್ಲಿ ಒಂದು 5-6 ವರ್ಷದಿಂದ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ನಾವು ಲೈಕ್ಗಳು ಅವ್ರಿವ್ರಿಗೆ ಹೋಲಿಕೆ ಮಾಡ್ಕೊಳ್ಳಿವೋ, ಅದೇ ಹಿಂಗೆ ಇದೆ, ಅವ್ರಿಗೆ ಹೆಂಗೈತೆ ನಮ್ಗೆ ಹಿಂಗೈತೆ. ಬಟ್ ಆಮೇಲೆ ಸ್ವಲ್ಪ ಮೆಚುರಿಟಿ ಬಂದಂಗೆ ಅದೆಲ್ಲ ವ್ಯರ್ಥ ಅನ್ಸ್ಬಿಡುತ್ತೆ. ಸೊ ನಿದ್ದೆ ವಿಚಾರದಲ್ಲಿ ಕರೆಕ್ಟಾಗಿ 7ರಿಂದ 8 ಗಂಟೆ ನಿದ್ದೆ, ಅಟ್ಲೀಸ್ಟ್ 6 ಅವರ್ ಆದ್ರೂ ನಿದ್ದೆ ಬೇಕು. ನೋಡುವ, ನಿದ್ದೆ ಬೇರೆ ವಿಶ್ರಾಂತಿ ಬೇರೆ. ನಾವು ನಿದ್ದೆಯನ್ನೇ ವಿಶ್ರಾಂತಿ ಅಂದ್ಕೊಂಡಿದ್ದೀವಿ. ಈಗ ಸುಮ್ಮನೆ ಆರಾಮಾಗಿ ಎಲ್ಲ ದೇಹದ ಅಂಗಾಂಗಗಳಿಗೂ ಫ್ರೀ ಆಗೋ ಥರ ಸ್ವಲ್ಪ ಕೂಲಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಅಪ್ಪ ಅಮ್ಮನ ಜೊತೆ ಮಾತಾಡೋದು, ಇದನ್ನು ನಾವು ವಿಶ್ರಾಂತಿ ಅಂತಲೇ ಕರಿತೀವಿ. ಬಟ್ ನಮಗೊಂದು ತಪ್ಪು ಕಲ್ಪನೆ ಇದೆ, ವಿಶ್ರಾಂತಿ ಅಂದ್ರೆ ನಿದ್ದೆ ಮಾಡಬೇಕು ಅಂತ. ಅದಂಗಲ್ಲ. ನಿನ್ನ ಇದು ಎಕ್ಸರ್ಸೈಸ್ ಮಾಡ್ದಂಗೆ, ಬಾಡಿಗೆ ಎಕ್ಸರ್ಸೈಸ್ ಕೊಟ್ಟಂಗೆ, ಶವಾಸನ ಅಂತಾರಲ್ಲ ಗುರುಜಿ. ಎಕ್ಸಾಕ್ಟ್ಲಿ. ವಿಶ್ರಾಂತಿ ಅಂದ್ರೆ, ಈಗ ನಿಮ್ಮ ಅಪ್ಪಂದಿರು ಕುರಿನೋ ಎಮ್ಮೆನೋ ಹೊಡ್ಕೊಂಡು ಹೋದಾಗ ಅಲ್ಲಿ ಒಂದು ಇಪ್ಪೆ ಮರದಡೆ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿಲ್ಲ, ಬಟ್ ಆರಾಮಾಗಿ ಕೂತಾರಲ್ಲ, ಅದು ವಿಶ್ರಾಂತಿನೇ. ಅಲ್ಲಿ ದೇಹ, ಮನಸ್ಸು, ಬುದ್ಧಿ ಇವು ಯಾವುದು ಏನೇನೋ ಯೋಚನೆ ಮಾಡ್ದಂಗೆ ಏಕಾಗ್ರತೆಯಿಂದ ಆಹಾ ಎಂತ ಆನಂದವಾದ ನೆರಳು ಬೀಸ್ತಾ ಇದೆ ಹೊಂಗೆ ಮರದ್ದು ಅಂತ ಅದ್ರ ಕಡೆ ಗಮನ ಕೊಟ್ರೆ ಅದೇ ವಿಶ್ರಾಂತಿ. ಹಾಗಾಗಿ ದೇಹಕ್ಕೆ ವಿಶ್ರಾಂತಿ ಬೇಕು, ಮತ್ತೆ ನಿದ್ದೆಯೂ ಬೇಕು. ಓದೋದನ್ನ ಅದೊಂದು ಜಾಬ್ ಅಂದ್ಕೊಳ್ಬೇಡ. ಓದೋದು ಸಹಜವಾಗಿ ನನ್ನ ಕರ್ತವ್ಯ ಅಂದ್ಕೊಳ್ಬೇಕು. ಅದಕ್ಕಂದ್ರೆ ಅದಕ್ಕೆ ಅಂತ ಕೂತ್ಕೊಳ್ಳೋದಿದೆಯಲ್ಲ, ಅದು ಓದಲ್ಲ. ಆ ಓದು ನನ್ಗೆ ಅನಿವಾರ್ಯ, ಊಟದಷ್ಟೇ ಅನಿವಾರ್ಯ ಅಂದಾಗ ಅದು ನನ್ನ ತಲೆಗತ್ತುತ್ತೆ. ಊಟದಷ್ಟೇ ಅನಿವಾರ್ಯ ಏನಲ್ಲ, ಏನೋ ಓದಬೇಕಿದೆ ಓದ್ತಿದ್ದೀನಿ ಅಂದಾಗ ಓದು ಭಾರವಾಗಿಬಿಡುತ್ತೆ. ಊಟ ಒಟ್ಟಸ್ತಾಗ ಊಟ ಹೆಂಗೆ ಮಾಡ್ತೀಯೋ ಓದು ಅನ್ನೋದು ಕೂಡ 6 ಗಂಟೆ 7 ಗಂಟೆ ಬೆಲ್ ಆಯಿತು ಅಂದಾಗ ಓದು ಅನ್ನೋದು ಅಷ್ಟೇ ಪ್ರೀತಿಯಿಂದ ಆಗಬೇಕು ಹೊರತು ಅಯ್ಯೋ ನಾಳೆ ಎಕ್ಸಾಮ್ ಇದೆ ಅಂದ್ಕೊಂಡು ಯಾರು ಓದ್ತಾನೆ ಅದು ಓದಲ್ಲ. ಯಾಕಂದ್ರೆ ನೀವು ನಾಳೆ ಒಬ್ಬರ ಪ್ರಾಣ ಉಳಿಸೋ ವಿಚಾರದಲ್ಲಿ ಡಾಕ್ಟರ್ ವಿಚಾರ, ವೈದ್ಯೋ ನಾರಾಯಣಿ ಹರಿ ಅನ್ನೋದ್ರಾಗಿರೋದ್ರಿಂದ ಇಲ್ಲಿ ನೀವು ಓದನ್ನ ಕಾಟಾಚಾರಕ್ಕೆ ಮಾಡೋಂಗೇ ಇಲ್ಲ. ಏನು ಕಲಿತ್ರು ಅದು ಕಡೆಗೆ ನೀವು ಡಾಕ್ಟರ್ ಆಗ್ತಿರೋ ಆಗಲ್ವೋ, ಬಟ್ ವಿದ್ಯೆ ಪಡ್ಕೊಂಡಾಗ ಅದು ಮುಂದಿನ ಜನ್ಮದಲ್ಲಾದ್ರೂ ಅದು ಮುಂದುವರಿದ ಭಾಗವಾಗಿ ನೀವು ಮುಂದುವರಿತೀರ. ಅದಕ್ಕೆ ಈ ಜನ್ಮದಲ್ಲಿ ಸಂಪಾದಿಸಿದ ಯಾವ ವಿದ್ಯೆಗಳು ವ್ಯರ್ಥವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೀವೊಂದು ಕನಸಿಟ್ಕೊಂಡಿರೋ ಹೆಣ್ಮಗಳಾಗಿ ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿ. ಆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬ ಜೊತೆಗೆ ನಿನ್ನ ಓದು ಕನಸು ನಾನು ಹೇಳ್ತೀನಿ, ಬದುಕು ಹೋಗುವ ಅಥವಾ ಬದುಕು ಮುಗಿಯುವ ಮುನ್ನ ಅಯ್ಯೋ ಇಂಥವಳೊಬ್ಳು ಹುಡುಗಿ ಇದ್ಲಪ್ಪ, ಏನು ಹಾಸ್ಟೆಲಲ್ಲಿ ಬಿಟ್ಟರು, ಅವಳನ್ನು ಒಂಟಿ ಬಿಟ್ಟರು, ಅವಳು ಎಲ್ಲೂ ತಪ್ಪದಾರಿ ತುಳಿಲಿಲ್ಲ, ಅಂಥದ್ದೊಂದು ಹೆಣ್ಮಗಳು ನಮ್ಮೂರಲ್ಲಿ ಇದ್ಲಪ್ಪ ಅಂತ ನೀನು ಹೋದ್ಮೇಲೂ ಜನ ಅಂದ್ಕೊಂಡ್ರೆ ಅದು ನಿನ್ನ ಬದುಕಿನ ಸಾರ್ಥಕತೆ. ಭಗವಂತ ಒಳ್ಳೇದು ಮಾಡ್ಲಿ ನಿನಗೆ. ಬಹಳ ಖುಷಿ, ನಿಮ್ಮಂತ ಒಬ್ರು ಕನ್ಸಿಟ್ಕೊಂಡಿರೋ ಛಲಗಾತಿಯ ಜೊತೆ ಮಾತಾಡಿದ್ದಾನೆ, ಬಹಳ ಖುಷಿ ಆಯ್ತು. ನಮಗೂ ತುಂಬಾ ಖುಷಿ ಆಯ್ತು ಗುರುಜಿ, ನಿಮ್ ಮಾತುಗಳಿಂದ. ನಿಮ್ ಮಾತು ಸ್ವಲ್ಪ ಇನ್ಸ್ಪಿರೇಷನ್ ಕೊಡಂಗಿದ್ವು. ಒಳ್ಳೇದಾಗ್ಲಿ. ಬಟ್ ಇದೇ ಫಸ್ಟ್ ಕಾರ್ಯಕ್ರಮ ನೋಡಿದ್ ನೀವು? ಹಾ ಗುರುಜಿ, ಫ್ರೀ ಇದ್ದಾಗ ನೋಡ್ತೀನಿ ಗುರುಜಿ. ಅಪ್ಪಾಜಿ ಅಂತ ನೋಡ್ತಿರ್ತತಿ. ಅಯ್ಯೋ ನೋಡಿ, ನಿಮ್ ತಂದೆ ಹೇಳಿದ್ರು ನಾನು ಇದು ನೋಡ್ಕೊಂಡೆ ಒಂಚೂರು ಮಾತ್ರ ಬಿಟ್ಟಿದ್ದೀನಿ ಅಂತ.
ಅಂದ್ರೆ ಕಂದ ಒಂದು ಸತ್ಯ, ಯಾವಾಗ ನಿಮ್ಮ ಒಂದು ಕೆಲಸ, ನಿಮ್ಮ ಒಂದು ಮಾತು, ನಿಮ್ಮ ಒಂದು ನಡೆ ಅಥವಾ ನಿಮ್ಮ ಒಂದು ನಿರ್ಧಾರ ನಿಮಗಲ್ದೆ ಹೋದ್ರು ಇನ್ಯಾರಿಗೂ ಒಂದು ನೆಮ್ಮದಿ ಕೊಟ್ರೆ ಅದು ಬದುಕಿನ ಸಾರ್ಥಕತೆ ಅಲ್ವಾ? ಗುರುಜಿ. ನಿನ್ನ ತಂದೆ ನನಗೆ ಹೇಳಿದ್ರು, ಗುರುಗಳೇ ನಿಮ್ಮ ಮಾತು ಕೇಳ್ತಾ ಅಥವಾ ಹೆಣ್ಮಕ್ಳು ಕತೆ ಕೇಳ್ತಾ ನನ್ನ ನೋವಿಗೆ ನಾನು ಮೊದಲಷ್ಟು ಮನ್ನಣೆ ಕೊಡ್ತಾ ಇಲ್ಲ, ಅದು ಬರ್ತದೆ ಹೋಗುತ್ತೆ ಎನ್ನುವಷ್ಟು ಸಮಾಧಾನವಾಗಿ ಇದ್ದೀನಿ ಎಂದಾಗ ಕಾರ್ಯಕ್ರಮದ ಸಾರ್ಥಕತೆ ಅದು. ಅದು ನಮ್ಗೆ ಆಶೀರ್ವಾದನವ. ನಿಮ್ಮ ತಂದೆ ಅಂತ ಹಿರಿಯರು ಅಥವಾ ನೊಂದ ಜೀವಗಳು ಅಯ್ಯೋ ನನಗೆ ಇದರಿಂದ ಒಂದು ಖುಷಿ ಸಿಕ್ತು ಅಂದಾಗ ನಮ್ಮ ಬದುಕು ನಾನೊಬ್ಬ ಸಜ್ಜನ ಮನುಷ್ಯನಾಗಿ ನಾನು ಅದನ್ನು ಒಂದು ಆಶೀರ್ವಾದ ಅಂತ ಭಾವಿಸ್ತೀನಿ. ಬಹಳ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಕನಸು ಈಡೇರಲಿ. ಬಹುಶಃ ಆಗ ಈಡೇರಿದ ದಿನ ನನಗೆಲ್ಲಾದ್ರೂ ನೀವು ಸಿಕ್ಕರೆ, ಆಹಾ ನೀವು ನನ್ನ ಕಾರ್ಯಕ್ರಮದಲ್ಲಿ ಮಾತಾಡಿದ್ರಲ್ವ ಅಂತ ನನಗೆ ಖುಷಿ ಆಗಬೇಕು. ಗುರುಜಿ ನಮಗೂ ತುಂಬಾ ಖುಷಿ ಆಯ್ತು ಗುರುಜಿ. ಒಳ್ಳೇದಾಗ್ಲವ. ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊ. ನೀನ್ ಡಾಕ್ಟರ್ ಆಗ್ಬೇಕು ಅಂದ್ರೆ ನೀನ್ ರೋಗಗಳಿಂದ ದೂರ ಇರಬೇಕು. ಅರ್ಥ ಆಯ್ತಲ್ಲ? ಶುಭವಾಗ್ಲಿ ತಾಯಿ. ಬಾಯ್ ಗುರುಜಿ. ಈಶ್ವರ ನೋಡಿ, ಈಕೆ ಎಷ್ಟು ಚೆನ್ನಾಗಿ ಕನಸಿಟ್ಕೊಂಡಿರೋ ಹುಡುಗಿ, 17 ವರ್ಷ, ಭಾಳ ಮೆಚೂರ್ಡ್ ಆಗಿ ನನ್ನ ಕ್ಲಿಷ್ಟ ಭಾಷೆಯನ್ನು ಈಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದುಕೊಂಡೆ. ಬಟ್ ಭಾಳ ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ನನಗೆ ಬಹಳ ಖುಷಿ, ಯಾಕಂದರೆ ಕನಸಿಟ್ಕೊಂಡಿದ್ದಾರೆ, ಅದು ಒಂದು ಖುಷಿ. ಇನ್ನೊಂದು, ನಾನು ಆಕೆಗೆ ಹೇಳಿದೆ, ಓದಲಿಕ್ಕೆ ಅಪ್ಪ ಅಮ್ಮ ಹೊರಗಡೆ ಕಳಿಸಿದಾಗ ಪ್ರೀತಿ ಪ್ರೇಮ ಅಂತ ಹಾಳಾಗ್ಬಿಡ್ತಾರವ್ವ. ಅಯ್ಯೋ ಹೌದು ಗುರುಜಿ. ಆಕೆ ಸಡನ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದರೆ, ಹೌದು ಗುರುಜಿ ನಾನು ಹಂಗಲ್ಲ ಅನ್ನಂಗಿತ್ತು. ಅದು ಬಹಳ ಖುಷಿ. ಅದಕ್ಕೆ ಮಗನ ಯೋಗ್ಯತೆ ಮದುವೆಯ ನಂತರ, ಮಗಳ ಯೋಗ್ಯತೆ ಯೌವನದಲ್ಲಿ ಅಂತ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ. ಮಗಳ ಯೋಗ್ಯತೆ ಯೌವನದಲ್ಲಿ. ಯಾಕಂದ್ರೆ ಅವಳು ಕಾಲೇಜಿಗೆ ಕಳಿಸ್ತಿರಲ್ಲ ಸ್ವತಂತ್ರವಾಗಿ ಓದಲಿ ಅಥವಾ ಚೆನ್ನಾಗಿರ್ಲಿ ಅಂತ. ಆಗ ಅವಳು ತುಂಬ ಚೆನ್ನಾಗಿ ಗೌರವಾನ್ವಿತವಾಗಿ ನಡ್ಕೊಂಡ್ಲು, ನಿಮಗೇನು ತಲೆ ತಗ್ಸೋಂಥದ್ದು ಏನು ಮಾಡಲಿಲ್ಲ ಅಂದರೆ ಆಕೆ ಅದ್ಭುತ ದೇವತೆ. ಆಕೆ ಆ ಹುಡುಗಿ ಹೇಳ್ಬೋದು, ಅಯ್ಯೋ ನನ್ನ ವಯಸ್ಸು ಏನು ಮಾಡಲಿ, ಅದನ್ನೇ ಅದು ಯೌವನ ಅನ್ನೋದು. ಆಗಲೇ ನೀನು ಸ್ವಲ್ಪ ನಿನ್ನ ಶಕ್ತಿಯನ್ನು ನೀನು ತೋರಿಸ್ಬೇಕು. ಹೌದು, ನಾನು ಹಂಗೆ ತಪ್ಪು ದಾರಿ ತುಳಿಬಾರ್ದು ಅಂತ ಅಲ್ವಾ? ಹಾಗಾಗಿ ಈ ಹೆಣ್ಮಗಳು ಕನಸಿಟ್ಕೊಂಡಿದ್ದಾಳೆ, ಒಂದು ಗುರಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ಈಕೆಯ ಬದುಕು ಸಂತೋಷವಾಗಿದೆ. ನೋಡಿ, ರಜಕ್ಕೆ ಮನೆಗೆ ಬಂದಿದ್ದಾರೆ, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ದಾರೆ. ಬ್ಯೂಟಿಫುಲ್. ನಿನ್ನ ಬದುಕು ಚೆನ್ನಾಗಿರ್ಲವ್ವ. ಹಿರಿಯರೇ, ನಿಮಗೂ ಒಳ್ಳೇದಾಗಲಿ. ನಿಮ್ಮ ದೇಹಕ್ಕೆ ಭಾಸವಾಗ್ತಾ ಇರೋ, ಫೀಲ್ ಆಗ್ತಾ ಇರೋ ಚಿಕ್ಕ ಪುಟ್ಟ ಯಾತನೆಗಳಿದ್ದಾವಲ್ಲ, ಕಡಿಮೆ ಆಗ್ತವೆ. ಧೈರ್ಯ ತಂದುಕೊಳ್ಳಿ. ಸಾವಿಗೋ ಅಥವಾ ನಾಳೆಗಳಿಗೋ ಹೆದರಬೇಡಿ, ಆನಂದವಾಗಿರಿ. ಇವತ್ತು ಸಂಜೆನೇ ನನ್ನ ಸಾವು ಅಂತ ಅಂದರೂ ಕೂಡ ಆನಂದವಾಗಿರಿ. ಅರ್ಥ ಆಯ್ತಲ್ಲ? ವಿಧಿಗೆ ನಾವು ಅಡ್ಡ ಹೋಗ್ಲಿಕ್ಕಾಗಲ್ಲ. ನಿಮ್ಗೆ ಒಳ್ಳೇದಾಗಲಿ, ದೀರ್ಘಾಯುಷ್ಯವಿದೆ, ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ.